Hi, welcome to RV Navodaya Coaching Center. So, today I will explain some important maths questions. ಸೊ ನವೋದಯ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಮ್ಯಾಥ್ಸ್ ಅಲ್ಲಿ ಬರ್ತಕ್ಕಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ವಾಟ್ ಈಸ್ ಸಬ್ಟ್ರಾಕ್ಟೆಡ್ ದ ಸಮ್ ಆಫ್ 3/4 ಅಂಡ್ 5/8 ಟು ಗೆಟ್ 7/12 ಈಸ್ ಅಂತ ಕೊಟ್ಟಿದ್ದಾರೆ. The question is, what is subtracted the sum of 3/4 and 5/8 to get the 7/12? ಅಂದ್ರೆ ಈ ಎರಡು 3/4 ಮತ್ತೆ 5/8 ಇಲ್ಲಿ ಬರುವಂತ ಸಮ್ ಅನ್ನ ಫೈಂಡ್ ಔಟ್ ಮಾಡಿ ಆ ಸಮ್ಮಿಗೆ ಆ ಸಮ್ ಅಲ್ಲಿ ಯಾವ್ದನ್ನ ಮೈನಸ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ 7/12 ಬರುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಗಿದೆ. ನೋಡಿ, ಮೊತ್ತದಲ್ಲಿ ಎಷ್ಟನ್ನು ಕಳೆದರೆ 12ನೇ 7 ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದೇನು, ಸಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಅವರೇ ಕ್ಲೂ ಅನ್ನ ಕೊಟ್ಬಿಟ್ಟಿದ್ದಾರೆ. ಯು ಕ್ಯಾನ್ ಫೈಂಡ್ ಔಟ್ ದ ಸಮ್ ಆಫ್ 3/4 ಅಂಡ್ 5/8. 3/4 ಗೆ ಮತ್ತೆ 5/8 ಗೆ ಸಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಸಮ್ ಮೀನ್ಸ್ ಅಡಿಷನ್, ಮೊತ್ತ ಅಂತ ಕೊಟ್ರೆ ಅಡಿಷನ್ ಮಾಡ್ಕೊಳ್ಬೇಕು. ಫ್ರಾಕ್ಷನ್ ಅಡಿಷನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಡಿಫರೆಂಟ್ ಡಿನಾಮಿನೇಟರ್ಸ್ ಗಳಿದೆ ಅಂದ್ರೆ ಫಸ್ಟ್ ಎಲ್ ಸಿ ಎಂ ಅನ್ನ ತಗೊಳ್ತೀವಿ. 4 ಗೆ ಮತ್ತೆ 8 ಗೆ ಎಲ್ ಸಿ ಎಂ ಅನ್ನ ತಗೊಳ್ಳಿ. 2 4s 8, 2 2s 4, 2 4s 8. ನೆಕ್ಸ್ಟ್ ಅಗೇನ್ ಐ ವಿಲ್ ಟೇಕ್ 2 1s 2, 2 2s 4. 2 2s 4, 4 2s 8. ಎಲ್ ಸಿ ಎಂ ಏನ್ ಬಂತು, 8 ಬಂತು. ನೆಕ್ಸ್ಟ್ ಸ್ಟೆಪ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3/4 into 8. 4 1s 4, 4 2s 8, 3 2s 6. Next 5/8 ಇದೆ. 5/8 into 8. 8 1s 8 1s 5 1s 5. ನಾವೀಗ ಡಿವಿಷನ್ ಮಾಡಿ ನೋಡಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಫ್ರಾಕ್ಷನ್ ಅಡಿಷನ್ ಮಾಡ್ಬೇಕಾದ್ರೆ ಡಿಫರೆಂಟ್ ಡಿನಾಮಿನೇಟರ್ಸ್ ಇದೆ ಅಂದ್ರೆ ಫಸ್ಟ್ ಎಲ್ ಸಿ ಎಂ ಅನ್ನ ತಗೊಳ್ತೀವಿ. ಅದಾದ್ಮೇಲೆ ಬಂದಿರೋ ಎಲ್ ಸಿ ಎಂ ಅಲ್ಲಿ ಕೊಟ್ಟಿರುವಂತ ಫ್ರಾಕ್ಷನ್ ಅನ್ನ ಫಸ್ಟ್ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಏನ್ ಆನ್ಸರ್ಸ್ ಗಳು ಬರುತ್ತೆ ಅದನ್ನ ನ್ಯೂಮರೇಟರ್ ಅಲ್ಲಿ ಆಡ್ ಮಾಡ್ಕೊಳ್ತೀವಿ. 6 + 5/8. ಈಗ ಅಡಿಷನ್ ಮಾಡ್ಕೊಳ್ಳೋಣ. 6 + 5 11. by 8. ಆಡ್ ಮಾಡಿದ್ದಾದ್ಮೇಲೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಇಟ್ ವಿಲ್ ಡಿವೈಡೆಡ್ ಬೈ 1 ನಂಬರ್. ಯು ಕ್ಯಾನ್ ಸಿಂಪ್ಲಿಫೈ ದಟ್ ಫ್ರಾಕ್ಷನ್. ಅದೇನಾದ್ರೂ ಒಂದೇ ನಂಬರ್ ಇಂದ ಡಿವೈಡ್ ಆಗೋ ತರ ಇತ್ತು ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ನೀವು ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ 11 ಮತ್ತೆ 8 ಯಾವುದೇ ಒಂದ್ ನಂಬರ್ ಇಂದ ಡಿವೈಡ್ ಆಗ್ತಾ ಇಲ್ಲ. ನಮ್ಗೆ ಸಮ್ ಸಿಕ್ಕಿದೆ 11/8. ಈಗ ಏನ್ ಮಾಡ್ಬೇಕು, ಈ ಸಮ್ ಅಲ್ಲಿ ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ, ಯಾವ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 7/12 ಬರುತ್ತೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ಸಬ್ಟ್ರಾಕ್ಟೆಡ್ ಅಂತ ಕೇಳಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಅನ್ನ ಮಾಡ್ಕೊಳ್ಳಿ, ಆನ್ಸರ್ ಸಿಗುತ್ತೆ. 11/8 ಮೈನಸ್ 7/12. ಸೇಮ್ ಪ್ರೊಸೀಜರ್, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಎರಡು ಒಂದೇ ಮೆಥಡ್. ಲಾಸ್ಟ್ ಅಲ್ಲಿ ಇಲ್ಲಿ ಆಡ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಫಾರ್ ದ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕೀಗ, 8 ಗೆ ಮತ್ತೆ 12 ಗೆ ಎಲ್ ಸಿ ಎಂ ಅನ್ನ ತಗೊಳ್ಳಿ. 2 ತಗೊಳ್ತಾ ಇದ್ದೀನಿ. 2 4s 8, 2 6s 12. ಮತ್ತೆ 2 ತಗೊಳ್ತಾ ಇದ್ದೀನಿ. 2 2s 4, 2 3s 6. ಎಂಡಿಂಗ್ ಅಲ್ಲಿ ಪ್ರೈಮ್ ನಂಬರ್ಸ್ ಬಂತು ಅಂದ್ರೆ ಎಲ್ ಸಿ ಎಂ ಅನ್ನ ಸ್ಟಾಪ್ ಮಾಡಿ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 2s 4, 4 2s 8, 8 3s 24. ಎಲ್ ಸಿ ಎಂ ಏನ್ ಬಂತು, ನಮ್ಗೆ 24 ಬಂದಿದೆ. ನೆಕ್ಸ್ಟ್ ಸೇಮ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 11/8 into 24. 8 1s 8, 8 3s 24, 11 3s 33. ನೆಕ್ಸ್ಟ್ 7/12 ಇದೆ. 7/12 into 24. 12 1s 12, 12 2s 24, 7 2s 14. ಲಾಸ್ಟ್ ಸ್ಟೆಪ್ ನೋಡಿ, ನಾನು ಅಡಿಷನ್ ಅಲ್ಲೂ ಅದೇ ಮೆಥಡ್ ಮಾಡಿದ್ದೀನಿ, ಸಬ್ಟ್ರಾಕ್ಷನ್ ಅಲ್ಲೂ ಅದೇ ಮೆಥಡ್ ಮಾಡಿದ್ದೀನಿ. ಆದ್ರೆ ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ, ನಾನು ಇಲ್ಲಿ ಆಡ್ ಮಾಡಿದೆ, ಇಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ. ಮೈನಸ್ ಮಾಡ್ಕೊಳ್ಳಿ. 33 - 14 ಬೈ ಎಲ್ ಸಿ ಎಂ ಏನ್ ಬಂದಿರುತ್ತೆ ಅದನ್ನ ಡಿನಾಮಿನೇಟರ್ ಅಲ್ಲಿ ಹಾಗೆ ಬರಿಬೇಕು. 33 ನಲ್ಲಿ 14 ಅನ್ನ ಮೈನಸ್ ಮಾಡಿದ್ರೆ 19 ಬರುತ್ತೆ. 19/24 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಆನ್ಸರ್ ಲಾಸ್ಟ್ ಅಲ್ಲಿ ನಿಮಗೆ ಸಿಕ್ಕಾಗ ನಾನು ಫಸ್ಟೇ ಹೇಳಿದೆ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನಾದ್ರೂ ಒಂದೇ ನಂಬರ್ ಇಂದ ಸಿಂಪ್ಲಿಫೈ ಆಗೋ ತರ ಇದ್ರೆ ಆನ್ಸರ್ ಸಿಂಪ್ಲಿಫಿಕೇಶನ್ ಮಾಡಿ ಕೊಟ್ಟಿರ್ತಾರೆ. ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ ಗ್ರೇಟರ್ ಇರುತ್ತೆ, ಡಿನಾಮಿನೇಟರ್ ಸ್ಮಾಲರ್ ಇರುತ್ತೆ. ಇಂಪ್ರಾಪರ್ ಅಲ್ಲಿ ಬಂತು ಅಂದ್ರೆ ಅದನ್ನ ಮಿಕ್ಸ್ಡ್ ಗೆ ಕನ್ವರ್ಟ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಮಗೆ ಇಲ್ಲಿ ಬಂದಿರೋ ಆನ್ಸರ್ 19/24 ಇಸ್ ಅ ಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಬಂದಾಗ ಏನ್ ಆನ್ಸರ್ ಇರುತ್ತೆ ಅದೇ ಆಪ್ಷನ್ ಅಲ್ಲಿ ಇರುತ್ತೆ. ಆಪ್ಷನ್ ಡಿ ನಲ್ಲಿ ಇದೆ ನೋಡಿ.
Option D, 19/24 is the correct answer. So next, question number. So find the value of ಸಿಂಪ್ಲಿಫಿಕೇಶನ್ ಬಂದಿದೆ. ವ್ಯಾಲ್ಯೂ ಅಂತ ಕೇಳಿದರೆ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಆಪರೇಷನ್ ಸಿಂಬಲ್ಸ್ ಗಳಿದೆ, ಪ್ಲಸ್ ಮೈನಸ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಇದೆ ಅಂದ್ರೆ ನಾವು ಸಿಂಪ್ಲಿಫಿಕೇಶನ್ ಚಾಪ್ಟರ್ ಅನ್ನ ರಿಕಾಲ್ ಮಾಡ್ಕೊಳ್ಬೇಕು. ಅಂದ್ರೆ ನೀವೆಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಬೋರ್ಡ್ ಮಾಸ್ ರೂಲ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಬೋರ್ಡ್ ಮಾಸ್ ರೂಲ್ ಗೊತ್ತು. ಸೊ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಅದನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು. ನಮಗೆ ಫಸ್ಟ್ ಬಂತು ನೋಡಿ, ಬೋರ್ಡ್ ಮಾಸ್ ಅಂತ ಬಂದಿದ ತಕ್ಷಣ ಬಿ ಅಂತ ಸ್ಟಾರ್ಟಿಂಗ್ ಬಂತು. ಬಿ ಅಂದ್ರೆ ಏನು? ಬ್ರಾಕೆಟ್ಸ್. ಬ್ರಾಕೆಟ್ಸ್ ಅಲ್ಲಿ 3 ಟೈಪ್ಸ್ ಆಫ್ ದ ಬ್ರಾಕೆಟ್ಸ್ ಬರುತ್ತೆ. ರೌಂಡ್ ಬ್ರಾಕೆಟ್ ಬರುತ್ತೆ, ಫ್ಲವರ್ ಬ್ರಾಕೆಟ್ ಬರುತ್ತೆ, ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ. ಇವೆರಡಕ್ಕಿಂತ ಮುಂಚೆ ಒಂದು ವಿಂಕ್ಲಂಬರ್ ಅಂತ ಬರುತ್ತೆ. ಈ ಕ್ವಶನ್ ಅಲ್ಲಿ ವಿಂಕ್ಲಂಬರ್ ಇಲ್ಲದೆ ಇರೋದ್ರಿಂದ ನಾನು ವಿಂಕ್ಲಂಬರ್ ತಗೊಳ್ತಾ ಇಲ್ಲ, ಬ್ರಾಕೆಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರಾಕೆಟ್ ಅಲ್ಲಿ 3 ಟೈಪ್ಸ್ ಆಫ್ ದ ಬ್ರಾಕೆಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ರೌಂಡ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಬೇಕು, ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಬೇಕು. ಈ ಕ್ವಶನ್ ಅಲ್ಲಿ ನಮಗೆ ಜಸ್ಟ್ 2 ಬ್ರಾಕೆಟ್ಸ್ ಇರೋದು. ಒಂದು ಸ್ಕ್ವೇರ್ ಬ್ರಾಕೆಟ್ ಇದೆ, ಒಂದು ರೌಂಡ್ ಬ್ರಾಕೆಟ್ ಇದೆ. ಸೊ ಫಸ್ಟ್ ನಾವೇನ್ ಮಾಡೋಣ, ರೌಂಡ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಪ್ರಾಬ್ಲಮ್ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. 20 + 6 ಡಿವೈಡೆಡ್ ಬೈ ಸ್ಕ್ವೇರ್ ಬ್ರಾಕೆಟ್. ಸೊ ನಾನು ಫಸ್ಟ್ ರೌಂಡ್ ಬ್ರಾಕೆಟ್ ಅನ್ನ ಎರಡೂ ಕಡೆ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ರೌಂಡ್ ಬ್ರಾಕೆಟ್ ಒಳಗಡೆ ಏನಿದೆ, 51 ಡಿವೈಡೆಡ್ ಬೈ 3 ಇದೆ. ಅಂದ್ರೆ 51 ಅನ್ನ 3 ಇಂದ ಡಿವೈಡ್ ಮಾಡ್ಕೊಳ್ಬೇಕು. ಸೊ ನೀವು ಹಾಗೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 3 1s are 3, 3 1s are 3, 2 ರಿಮೈಂಡರ್ ಉಳಿತು, 3 7s are 21. ಸೊ ಡಿವೈಡ್ ಮಾಡಿದಾಗ ಏನ್ ಬಂತು ನಮ್ಗೆ ಆನ್ಸರ್? 17 ಬಂತು. ಮೈನಸ್ ಸಿಂಬಲ್ ಇದೆ ನೋಡಿ ಇನ್ ಬಿಟ್ವೀನ್ ಅಲ್ಲಿ, ಮೈನಸ್. ನೆಕ್ಸ್ಟ್ ಈ ರೌಂಡ್ ಬ್ರಾಕೆಟ್ ಅಲ್ಲಿ ಇಂಟು ಸಿಂಬಲ್ ಇದೆ. ಸೊ 5 3s are 15. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡಿದೆ, ಬ್ರಾಕೆಟ್ಸ್ ಒಳಗಡೆ ರೌಂಡ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಗೆ ಬರ್ತಾ ಇದ್ದೀನಿ ಈಗ. ಸೊ ಆಸ್ ಇಟ್ ಈಸ್ ಪ್ರಾಬ್ಲಮ್ ಬರ್ಕೊಳ್ತಾ ಇದ್ದೀನಿ. 20 + 6 ಡಿವೈಡೆಡ್ ಬೈ, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ 17 ಅಲ್ಲಿ 5 ಅನ್ನ ಮೈನಸ್ ಮಾಡ್ಕೊಳ್ಬೇಕು. 17 - 5 2. 17 ಅಲ್ಲಿ 15 ಮೈನಸ್ ಮಾಡ್ಕೊಳ್ಬೇಕು. 17 ಅಲ್ಲಿ 15 ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ 2 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೊಳ್ಳೋಣ ಈಗ, ಅಡಿಷನ್ ಇದೆ, ಡಿವಿಷನ್ ಇದೆ. ಸೊ ಬೋರ್ಡ್ ಮಾಸ್ ಅಲ್ಲಿ ನೆಕ್ಸ್ಟ್ ಬರುತ್ತೆ, ಹಾಫ್ ಆದ್ಮೇಲೆ ಡಿವಿಷನ್ ಬಂತು, ಡಿವಿಷನ್ ಆದ್ಮೇಲೆ ಅಡಿಷನ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಡಿವಿಷನ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ 20 ಹಾಗೆ ಬರಿತಾ ಇದ್ದೀನಿ. 20 + 6 ಡಿವೈಡೆಡ್ ಬೈ 2 ಇದೆ. ಸೊ 6 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 3s are 6 ಬರುತ್ತೆ. ಕೋಶಿಯಂಟ್ 3 ಬಂತು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಅಡಿಷನ್ ಒಂದೇ ಇರೋದು. ಸೊ ಆಡ್ ಮಾಡ್ಕೊಳ್ಳಿ. 20 + 3 23. ಸೊ ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ ನೋಡಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ನಾನು, ಬ್ರಾಕೆಟ್ಸ್ 2 ಬ್ರಾಕೆಟ್ಸ್ ಇತ್ತು, ಒಂದು ರೌಂಡ್ ಬ್ರಾಕೆಟ್ ಮತ್ತೆ ಒಂದು ಸ್ಕ್ವೇರ್ ಬ್ರಾಕೆಟ್ ಇತ್ತು. ಫಸ್ಟ್ ರೌಂಡ್ ಬ್ರಾಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಂಡೆ. ಇಲ್ಲಿ 51 ಡಿವೈಡೆಡ್ ಬೈ 3 ಇತ್ತು. 51 ಅನ್ನ 3 ಇಂದ ಡಿವೈಡ್ ಮಾಡಿದಾಗ 17 ಬಂತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇತ್ತು, 5 3s are 15 ಬಂತು. ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಂಡಿದೀನಿ. 17 - 15 ಇತ್ತು, ಮೈನಸ್ ಮಾಡಿದಾಗ 2 ಬಂದಿದೆ. ನೆಕ್ಸ್ಟ್ ಡಿವಿಷನ್ ಮಾಡಿದೆ. 6 ಡಿವೈಡೆಡ್ ಬೈ 2 ಮಾಡಿದಾಗ 3 ಬಂತು. ಲಾಸ್ಟ್ ಸ್ಟೆಪ್ ಅಲ್ಲಿ ಬರೀ ಅಡಿಷನ್ ಇದೆ. ಸೊ 20 ಗೆ 3 ಅನ್ನ ಆಡ್ ಮಾಡಿದಾಗ ಆನ್ಸರ್ ಏನ್ ಬಂತು ನನಗೆ? 23. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದೇ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಕೊಟ್ಟರು ಅಷ್ಟೇ, ಫ್ರಾಕ್ಷನ್ ಅಲ್ಲಾದ್ರೂ ಕೊಡ್ಲಿ, ಡೆಸಿಮಲ್ ಆದ್ರೂ ಕೊಡ್ಲಿ, ನೀವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಾಡಿ, ನಿಮಗೆ ಎಕ್ಸಾಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ನೋಡಿ, ಏರಿಯಾ ಪೆರಿಮೀಟರ್ ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಇದು. ಸಿಂಪಲ್ ಆಗಿದೆ, ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ದ ಲೆಂತ್ ಆಫ್ ದ ರೆಕ್ಟಾಂಗ್ಯುಲರ್ ಫೀಲ್ಡ್ is 60 meter and breadth is 20 meter. If the length of the field is increased by 50% and the breadth is decreased by 50%, find the perimeter of the upcoming new rectangle ಅಂತ ಕೇಳಿದ್ರು. ಸಿಂಪಲ್ ಆಗಿದೆ, ಆದ್ರೆ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಡಿಕ್ರೀಸ್ ಅಂತ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಕರೆಕ್ಟ್ ಆಗಿ ಕ್ವಶನ್ ಅನ್ನ ಓದ್ಕೊಳ್ಳಿ. ಒಂದು ಆಯತಾಕಾರದ ಬಯಲಿನ ಉದ್ದ ಅಗಲಗಳು ಕ್ರಮವಾಗಿ 60 ಮೀಟರ್ ಮತ್ತು 20 ಮೀಟರ್ ಇದೆ. ಅದರ ಉದ್ದವನ್ನು 50% ಹೆಚ್ಚು ಮಾಡಿ ಅಗಲವನ್ನು 50% ಕಡಿಮೆ ಮಾಡಿದರೆ ಬರುವ ಹೊಸ ಬಯಲಿನ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ ಎರಡದು ಕೊಟ್ಬಿಟ್ಟು ಇನ್ಕ್ರೀಸ್ ಡಿಕ್ರೀಸ್ ಆದ್ಮೇಲೆ ಬರುವಂತ ನ್ಯೂ ಪಿಕ್ಚರ್ದು ಕೇಳಿದ್ದಾರೆ.
ಸೊ ಈಗ ಲೆಂತ್ ಕೊಟ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಲೆಂತ್ ಏನಂತ ಕೊಟ್ಟಿದ್ದಾರೆ, 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಬ್ರೆಡ್ತ್ ಅನ್ನು ಕೊಟ್ಟಿದ್ದಾರೆ, ಸೊ 20 ಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ವಿಸ್ಟ್ ಏನಿದೆ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ, ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಅಂತ ಇದೆ. ಸೊ ಇಲ್ಲಿ ಲೆಂತ್ ಅನ್ನ ಏನ್ ಮಾಡಿದ್ದಾರೆ, ಇನ್ಕ್ರೀಸ್ ಬೈ 50% ಅಂತ ಕೊಟ್ಟಿದ್ದಾರೆ. 50% ಅಂತ ಕೊಟ್ಟಾಗ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದನ್ನ ನಾವೇನ್ ಬರ್ತೀವಿ, ಫ್ರಾಕ್ಷನ್ ಅಲ್ಲಿ 50/100 ಅಂತ ಹಾಕೊಳ್ತೀವಿ. ಯಾಕೆಂದ್ರೆ ಪರ್ಸೆಂಟೇಜ್ ಅಂದ್ರೆ 100. 50/100 ಇಂಟು ಒರಿಜಿನಲ್ ಲೆಂತ್ ಎಷ್ಟಿದೆ ನಮ್ಗೆ, 60 ಮೀಟರ್ ಇದೆ. 50% ಇನ್ಕ್ರೀಸ್ ಆದ್ರೆ ಎಷ್ಟು ಇನ್ಕ್ರೀಸ್ ಆಗತ್ತೆ ಅಂತ ನೋಡ್ಕೊಳ್ಳೋಣ. ಸೊ 1010 ಕ್ಯಾನ್ಸಲ್ ಆಯ್ತು, 1010 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ಉಳಿತು, 5 ಮತ್ತೆ 6. 5 6 30. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 30 ಮೀಟರ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಯ್ತು ಅಂದ್ರೆ ಅದನ್ನ ಏನ್ ಮಾಡ್ಕೊಳ್ಬೇಕು ನಾವೀಗ, ಆಡ್ ಮಾಡ್ಕೊಳ್ಬೇಕು. ಇವಾಗ ನ್ಯೂ ಲೆಂತ್ ಸಿಗ್ಬೇಕು. ನ್ಯೂ ಲೆಂತ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ನ್ಯೂ ಲೆಂತ್ ಈಕ್ವಲ್ ಟು ಫಸ್ಟ್ ಇರೋದು 60 ಮೀಟರು, ಅದಕ್ಕೆ ಇನ್ಕ್ರೀಸ್ ಆಗಿದ್ದು 30. ಸೊ ಏನ್ ಸಿಕ್ತು ನಮಗೆ, 90 ಮೀಟರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಈಗ ಅದೇ ತರ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನ್ ಮಾಡ್ಕೊಂಡ್ವಿ, ಇನ್ಕ್ರೀಸ್ ಅನ್ನೋದಕ್ಕೆ ಆಡ್ ಮಾಡ್ಕೊಂಡ್ವಿ, ಡಿಕ್ರೀಸ್ ಅನ್ನೋದನ್ನ ಮೈನಸ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಷ್ಟು ಡಿಕ್ರೀಸ್ ಆಯ್ತು ಅಂತ ನೋಡ್ಕೊಳ್ಳೋಣ. ಇಲ್ಲೂ 50% ಡಿಕ್ರೀಸ್ ಆಗಿರೋದ್ರಿಂದ ಸೇಮ್ 50/100 ಮಾಡ್ಕೊಳ್ಳಿ. ಇಂಟು ಬ್ರಿಡ್ತ್ ಎಷ್ಟಿದೆ, 20 ಇದೆ. ಸೊ 1010 ಕ್ಯಾನ್ಸಲ್ ಆಯ್ತು, 1010 ಕ್ಯಾನ್ಸಲ್ ಆಯ್ತು. 5 2s 10. ಸೊ ಎಷ್ಟು ಡಿಕ್ರೀಸ್ ಆಯ್ತು, 10 ಮೀಟರ್ ಡಿಕ್ರೀಸ್ ಆಯ್ತು. ಹಾಗಾದ್ರೆ ನ್ಯೂ ಬ್ರೆಡ್ತ್ ಎಷ್ಟು ಸಿಗುತ್ತೆ ನೋಡ್ಕೊಳ್ಳೋಣ. ಸೊ ಒರಿಜಿನಲ್ ಇದ್ದಿದ್ದು 20 ಮೀಟರು, ಡಿಕ್ರೀಸ್ ಆಗಿದ್ದು 10 ಮೀಟರ್. ನೋಡಿ, ಇನ್ಕ್ರೀಸ್ ಅಂದ್ರೆ ಆಡ್ ಮಾಡ್ಕೊಳ್ಳಿ, ಡಿಕ್ರೀಸ್ ಅಂದ್ರೆ ಮೈನಸ್ ಮಾಡ್ಕೊಳ್ಳಿ. ಸೊ 20 ನಲ್ಲಿ 10 ಮೈನಸ್ ಮಾಡಿದ್ರೆ ಸೊ ಏನ್ ಸಿಕ್ತು ನಮ್ಗೆ, ನ್ಯೂ ಬ್ರೆಡ್ತ್ 10 ಮೀಟರ್ ಸಿಕ್ತು. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಫೈಂಡ್ ದ ಪೆರಿಮೀಟರ್ ಆಫ್ ದ ಅಪ್ಕಮಿಂಗ್ ನ್ಯೂ ರೆಕ್ಟಾಂಗಲ್. ಇನ್ಕ್ರೀಸು ಮತ್ತೆ ಡಿಕ್ರೀಸು ಆದ್ಮೇಲೆ ಬರುವಂತ ನ್ಯೂ ರೆಕ್ಟಾಂಗಲ್ ಒಂದು ಫಾರ್ಮ್ ಆಗತ್ತಲ್ವಾ, ಅದ್ರದ್ದು ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಸುತ್ತಳತೆ. ಸೊ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಫಾರ್ಮುಲಾ ಏನು, ಪೆರಿಮೀಟರ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್, 2 ಇಂಟು ಉದ್ದ ಪ್ಲಸ್ ಅಗಲ. ಸೊ ನಮಗೆ ಈಸಿಯಾಗಿ ಗೊತ್ತಾಯ್ತು. ನೀವು ಒರಿಜಿನಲ್ ಅವ್ರು ಕೊಟ್ಟಿರೋದಕ್ಕೆ ಫೈಂಡ್ ಔಟ್ ಮಾಡಬೇಡಿ, ಅದನ್ನ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಅದಕ್ಕೂ ಆಪ್ಷನಲ್ ಆನ್ಸರ್ ಇದೆ. ಸೊ ಆದ್ರೆ ನಾವು ಈಗ ನೀವು ಕೇಳಿರೋದ್ರಿಂದ ಸೊ 2 ಹಾಗೆ ಇದೆ, ಬರ್ಕೊಳ್ಳಿ. 2 ಲೆಂತ್ ವ್ಯಾಲ್ಯೂ ಏನ್ ಬಂದಿದೆ, 90 ಪ್ಲಸ್ ಬ್ರೆಡ್ ವ್ಯಾಲ್ಯೂ 10 ಬಂದಿದೆ. ಸೊ 2 ಹಾಗೆ ಬರ್ಕೊಳ್ತಾ ಇದ್ದೀನಿ. 90 ಪ್ಲಸ್ 10 ಅನ್ನ ಆಡ್ ಮಾಡಿದಾಗ 100 ಬಂತು. ಸೊ 100 2s 200 ಮೀಟರ್. ಸೊ ಆಪ್ಷನ್ ಸಿ ನಲ್ಲಿದೆ ನೋಡಿ ಆನ್ಸರ್. ನೀವೇನಾದ್ರೂ ಇಲ್ಲಿ ಕೊಟ್ಟಿದಾರಲ್ವಾ, 60 ಪ್ಲಸ್ 20 ಮಾಡ್ಕೊಂಡು 80 ಬರುತ್ತೆ, 80 2s ಮಾಡಿದ್ರೆ ಆಪ್ಷನ್ ಬಿ ಬರುತ್ತೆ. ಅವರು ನಮಗೆ ಕೇಳಿರೋದು ಒರಿಜಿನಲ್ ಕೊಟ್ಟಿದಾರಲ್ವಾ ಆ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಅಲ್ಲ, ಮೆನ್ಷನ್ ಕ್ಲಿಯರ್ ಆಗಿ ಮಾಡಿದ್ದಾರೆ ನ್ಯೂ ರೆಕ್ಟ್ಯಾಂಗಲ್. ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಆದಾಗ ಇನ್ನೊಂದು ರೆಕ್ಟ್ಯಾಂಗಲ್ ಬರುತ್ತೆ, ಆ ನ್ಯೂ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಅನ್ನ ಕೇಳಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಸೊ ಇದ್ರ ಪ್ರಕಾರ ಮಾಡಿದಾಗ ನನಗೆ ಆನ್ಸರ್ ಈಸಿಯಾಗಿ ಸಿಕ್ಕಿದೆ. ಆಪ್ಷನ್ ಸಿ 200 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಎಲ್ಲಾ ಚಾಪ್ಟರ್ಸ್ ಗಳಿಗೂ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದಾವೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಈಸಿ ಆಗತ್ತೆ ನಿಮ್ಗೆ ಎಕ್ಸಾಮ್ಗೆ. ನೆಕ್ಸ್ಟ್ ನಮ್ಗೆ ಏರಿಯಾ ಪೆರಿಮೀಟರ್ ಅಲ್ಲಿ ವಾಲ್ಯೂಮ್ ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಬಂದಿದೆ. ಹೌ ಮೆನಿ 2 centimeter ಲೆಂತ್ ಕ್ಯೂಬ್ಸ್ ಆರ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಎ ಕ್ಯೂಬ್ ಆಫ್ ಲೆಂತ್ 4 centimeter. ನಿಮ್ಮ ಹತ್ರ 4 ಸೆಂಟಿಮೀಟರ್ ಇರುವಂತ ಒಂದು ಕ್ಯೂಬ್ ಇದೆ, ಅದನ್ನ 2 ಸೆಂಟಿಮೀಟರ್ ಕ್ಯೂಬ್ ಗಳಾಗಿ ಫಾರ್ಮ್ ಮಾಡ್ಬೇಕು. ಸೊ ನಿಮ್ಮ ಹತ್ರ ಈಗ ಒಂದು ದೊಡ್ಡದು ಕ್ಯೂಬ್ ಇದೆ, ಸಾಲಿಡ್ ಫಿಗರ್ಸ್ ಕ್ಯೂಬ್ ಅಂತ ಬಂದಾಗ ನೋಡಿ, ಇದ್ರದ ಲೆಂತ್ ಏನಾಗಿದೆ, ಒಂದು ಸೈಡ್ ಲೆಂತ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೀವು ಅದೇ ಇದನ್ನ ಯೂಸ್ ಮಾಡಿಕೊಂಡು ಕ್ಯೂಬ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಸ್ಮಾಲರ್ ಕ್ಯೂಬ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಅದ್ರ ಲೆಂತ್ ಏನಾಗಿರ್ಬೇಕು, 2 ಸೆಂಟಿಮೀಟರ್ ಇರ್ಬೇಕು. ಸೊ 4 ಸೆಂಟಿಮೀಟರ್ ಇರೋ ಕ್ಯೂಬ್ ಅನ್ನ ನೀವು ಮರ್ಜ್ ಮಾಡ್ಬಿಟ್ಟು 2 ಸೆಂಟಿಮೀಟರ್ ಇರುವಂತ ಕ್ಯೂಬ್ ಗಳನ್ನ ಎಷ್ಟು ಫೈಂಡ್ ಔಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಡೈರೆಕ್ಟ್ಲಿ ನಿಮ್ಗೆ ಇದನ್ನ ಕ್ವಶನ್ ನೋಡಿದ ತಕ್ಷಣ ಏನ್ ಮಾಡ್ಬಿಡ್ತಿರೋ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ, 2 1s 2 2s 2 ಬಂತು, ಆಪ್ಷನ್ ಏನಲ್ಲೇ ಇದೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ಹಾಕ್ಬಿಡ್ತೀರೋ. ಆ ರೀತಿ ಮಾಡಬಾರ್ದು. ಯಾಕೆಂದ್ರೆ ನೋಡಿ, ಮೋಸ್ಟ್ ಆಫ್ ದ ಟೈಮ್ ರಾಂಗ್ ಆನ್ಸರ್ಸ್ ಗಳನ್ನೇ ಆಪ್ಷನ್ ಎ ನಲ್ಲಿ ಕೊಟ್ಟಿರ್ತಾರೆ. ಸೊ ಕೇರ್ಫುಲ್ ಆಗಿ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಇಲ್ಲಿ ಲೆಂತ್ ಅನ್ನ ಕೊಟ್ಟಿರೋದು,
ಅಲ್ವಾ? ಸೊ ಈ ಲೆಂತ್ ಕೊಟ್ಟಿದ್ದಾರೆ, ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ವಾಲ್ಯೂಮ್ ಫಾರ್ಮುಲಾನ ಹಾಕೊಳ್ಬೇಕಾಗತ್ತೆ. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಬಂದಾಗ ಏನ್ ಬರುತ್ತೆ, ಸೈಡ್ ಕ್ಯೂಬ್ ಅಥವಾ ಸೈಡ್ ಇಂಟು ಸೈಡ್ ಇಂಟು ಸೈಡ್ ಅಂತ ಯೂಸ್ ಮಾಡ್ತೀವಿ. ಸೊ ಕೊಟ್ಟಿರೋದು 4 ಸೆಂಟಿಮೀಟರ್, ಇದ್ರದ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, 4 ಇಂಟು 4 ಇಂಟು 4 ಮಾಡ್ಕೊಳ್ತೀವಿ. ಇದ್ರ ಒರಿಜಿನಲ್ ಗ್ರೇಟರ್ ಕ್ಯೂಬ್ದು ವಾಲ್ಯೂಮ್ ನಾವು ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ನೀವು ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಅಲ್ಲಿ ಬೇಕಾದ್ರೂ ಸಿಂಪ್ಲಿಫೈ ಮಾಡ್ಕೊಳ್ಬಹುದು, ಅಥವಾ ಫಸ್ಟೇ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ನಾನು ಫಸ್ಟೇ ಕ್ಯಾನ್ಸಲ್ ಮಾಡ್ಕೊಳ್ತೀನಿ, ಈಸಿ ಆಗತ್ತೆ. ಬಿಗ್ಗರ್ ಕ್ಯೂಬ್ದು 4 ಸೆಂಟಿಮೀಟರ್ ಇರೋದ್ರಿಂದ 4 ಇಂಟು 4 ಇಂಟು 4 ತಗೊಂಡಿದ್ದೀನಿ. ಈಗ ಸ್ಮಾಲರ್ ಕ್ಯೂಬ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅದ್ರ ಮೆಜರ್ಮೆಂಟ್ ಏನು, 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 2 ಇಂಟು 2 ಇಂಟು 2 ಅಂತ ತಗೊಳ್ಳಿ. ಸೊ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಲಾಸ್ಟ್ ಅಲ್ಲಿ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲೇನಾದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಬಹುದು. 2 1s 2, 2 2s 4, 2 1s 2, 2 2s 4, ಮತ್ತೆ 2 1s 2, 2 2s 4. ಸೊ ಮಲ್ಟಿಪ್ಲೈ ಮಾಡಿ, 2 2s 4, 4 2s 8. ಸೊ ಎಷ್ಟು ಕ್ಯೂಬ್ ಗಳನ್ನ ಫಾರ್ಮ್ ಮಾಡಬಹುದು, 2 ಸೆಂಟಿಮೀಟರ್ ಮೆಜರ್ಮೆಂಟ್ ಅಲ್ಲಿ ಇರುವಂತದ್ದು 8 ಕ್ಯೂಬ್ಸ್ ಗಳನ್ನ ಫಾರ್ಮ್ ಮಾಡಬಹುದು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಯಾಕೆ 3 ಟೈಮ್ಸ್ ಬರ್ದಿದ್ದೀನಿ ಅಂದ್ರೆ ಇಲ್ಲಿ ಕೇಳಿರೋದು ನಮಗೆ ಕ್ಯೂಬ್ ಅಂತ ಕೊಟ್ಟಿರೋದು. ಕ್ಯೂಬ್ ಅಂದ್ರೆ ಒಂದು ನಂಬರ್ ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ವಾಲ್ಯೂಮ್ ಬಂದಾಗ ಸೈಡ್ ಕ್ಯೂಬ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ 8 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ನೋಡಿ, ಇದು ನೋಡಿದ ತಕ್ಷಣ ನಿಮ್ಗೆ ಮೆಜರ್ಮೆಂಟ್ ಅಥವಾ ಏರಿಯಾ ಪೆರಿಮೀಟರ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ ಅಂತ ಅನ್ಸುತ್ತೆ. ಬಟ್ ಆದ್ರೆ ಏರಿಯಾ ಪೆರಿಮೀಟರ್ಗೂ ರಿಲೇಟೆಡ್ ಆಗಿಲ್ಲ, ಮೆಜರ್ಮೆಂಟ್ಗೂ ರಿಲೇಟೆಡ್ ಆಗಿಲ್ಲ ಈ ಕ್ವಶನ್. ಏನ್ ಕ್ವಶನ್ ಇದೆ ಅಂತ ನೋಡೋಣ. ದೇರ್ ಆರ್ 3 measuring sticks of length 64 centimeter, 80 centimeter and 96 centimeter. Using all the 3 measuring sticks, find the length of the least measuring cloth. ಲಾಸ್ಟ್ ಅಲ್ಲಿ ಒಂದು ವರ್ಡ್ ಬಂದಿದೆ, ಈ ವರ್ಡ್ ಇಂದ ನೀವು ಯಾವ ಚಾಪ್ಟರ್ ಗೆ ರಿಲೇಟೆಡ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬಹುದು. ಲೀಸ್ಟ್, ಅತಿ ಚಿಕ್ಕ ಬಟ್ಟೆಯ ಉದ್ದ. ಲೀಸ್ಟ್ ನಂಬರ್, ಲೀಸ್ಟ್ ಮೆಷರಿಂಗ್, ಲೀಸ್ಟ್ ಡಿವಿಷಬಲ್. ಈ ರೀತಿ ಕ್ವಶನ್ಸ್ ಬಂತು ಅಂದ್ರೆ ಇದು LCM ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಲೀಸ್ಟ್ ಡಿವಿಷಬಲ್, ಸ್ಮಾಲೆಸ್ಟ್ ಡಿವಿಷಬಲ್, ಅತಿ ಚಿಕ್ಕ, ಇಂಥ ಕ್ವಶನ್ ಗಳು ಬಂತು ಅಂದ್ರೆ ಅದು LCM ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತ ಮೆಷರ್ಮೆಂಟ್ಸ್ ಗೆ ನಾವು LCM ಅನ್ನ ತಗೊಂಡ್ರೆ ನಮ್ಗೆ ಈ ಕ್ವಶನ್ ಗೆ ಆನ್ಸರ್ ಸಿಗುತ್ತೆ. ಸೊ ಏನಿದೆ ಕ್ವಶನ್, 64 ಸೆಂಟಿಮೀಟರ್ ಇದೆ, 80 ಸೆಂಟಿಮೀಟರ್ ಇದೆ, 96 ಸೆಂಟಿಮೀಟರ್ ಇದೆ. LCM ಅನ್ನ ತಗೊಳ್ಳಿ. ಇವಕ್ಕೆ ನಾನು ಎಲ್ಲಾ ನಂಬರ್ಸ್ 2 ಇಂದ ಡಿವೈಡ್ ಆಗ್ತಾ ಇರೋದ್ರಿಂದ 2 ತಗೊಳ್ತಾ ಇದ್ದೀನಿ. 2 3s 6, 2 2s 4. ನೆಕ್ಸ್ಟ್ 2 4s 8, 0 ಹ್ಯಾಸ್ ಇಟ್ ಈಸ್. ನೆಕ್ಸ್ಟ್ 2 4s 8, 1 ರಿಮೈಂಡರ್ ಉಳಿತು. ನೆಕ್ಸ್ಟ್ 2 8s 16. ಮತ್ತೆ 2 ನೇ ತಗೊಳ್ತಾ ಇದ್ದೀನಿ. 2 1s 2, 2 6s 12, 2 2s 4, 0 ಹ್ಯಾಸ್ ಇಟ್ ಈಸ್. 2 2s 4, 2 4s 8. ಕೇರ್ಫುಲ್ ಆಗಿ ಮಾಡಿ. ಒಂದು ಸ್ಟೆಪ್ ಅಲ್ಲಿ 2 ಬರೆಯೋ ಪ್ಲೇಸ್ ಅಲ್ಲಿ 4 ಬರೋದ್ರಿ ಅಂದ್ರೂ ಆನ್ಸರ್ ಬರಲ್ಲ. ಸೊ ಮತ್ತೆ 2 ತಗೊಳ್ತಾ ಇದ್ದೀನಿ. 2 8s 16, 2 10s 20, 2 1s 2 2s. ಅಗೈನ್ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 4s 8, 2 5s 10, 2 6s 12. ಮತ್ತೆ 2 ತಗೊಳ್ತಾ ಇದ್ದೀನಿ, ಬಟ್ 5 ಡಿವೈಡ್ ಆಗಲ್ಲ. 5 ಅನ್ನ ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. 2 2s 4, 5 ಹ್ಯಾಸ್ ಇಟ್ ಈಸ್, 2 3s 6. ಸೊ ಎಂಡಿಂಗ್ ಅಲ್ಲಿ ಏನ್ ಬಂತು ನಮಗೆ, ಪ್ರೈಮ್ ನಂಬರ್ಸ್ ಗಳು ಬಂತು. ಲಾಸ್ಟ್ ಅಲ್ಲಿ ಪ್ರೈಮ್ ನಂಬರ್ಸ್ ಗಳು ಬಂತು ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ, ಆನ್ಸರ್ ಈಸಿಯಾಗಿ ಬರುತ್ತೆ. ಈಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಸೊ 2 2s 4, 4 2s 8, 8 2s 16, 16 2s 32. ಸೊ ನೆಕ್ಸ್ಟ್ ಮತ್ತೇನು 2 ನೇ ಇದೆ ನೋಡಿ. 32 2s 64. ನೆಕ್ಸ್ಟ್ 64 5s 320. 320 ಇಂಟು 3 ಮಾಡಿದ್ರೆ 960. 960 ಸೆಂಟಿಮೀಟರ್. ಸೊ ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಡಿ ನಲ್ಲಿದೆ. ನೋಡಿ, ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಒಂದೊಂದೇ ನಂಬರ್ ನೋಡಿ. 2 2s 4 ಮಾಡಿದೆ, 4 2s 8 ಮಾಡಿದೆ. ಸೊ ಇಲ್ಲಿ 5 ಟೈಮ್ಸ್ ಇದೆ, 5 ಇದೆ ಅಂತ ಹೇಳ್ಬಿಟ್ಟು 2 5s 10 ಹಂಗ್ ತಗೊಳ್ಬಾರ್ದು. ಒಂದೊಂದನ್ನೇ ಕರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 2 2s 4, 4 2s 8, 8 2s 16, 16 2s 32, 32 2s 64, 64 5s 320, 320 into 3
960. ನಿಮಗೆ ಹಂಗ್ ಪಕ್ಕದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಸ್ಪೇಸ್ ಇರುತ್ತಲ್ವಾ, ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ಲೀಸ್ಟ್ ಮೆಷರಿಂಗ್ ಕ್ಲಾತ್ ಎಷ್ಟು ಬಂತು ನಮಗೆ ಇಲ್ಲಿ? 960 ಸೆಂಟಿಮೀಟರ್ ಬಂತು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸಹ LCM HCF ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಬಂತು. ಅಲ್ಲಿ ಲೀಸ್ಟ್ ನಂಬರ್ ಅಂತ ಕೊಟ್ಟಿದ್ರು, LCM ಅನ್ನ ಮಾಡಿದ್ವಿ. ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಬಿಗ್ಗೆಸ್ಟ್ ನಂಬರ್ ಅಂತ ಕೊಟ್ಟಿರೋದ್ರಿಂದ HCF ಅನ್ನ ಮಾಡ್ಬೇಕು. ನೆನಪು ಆಯ್ತು ಅನ್ಕೋತೀನಿ. ಎರಡು ತರದ ಕ್ವಶನ್ಸ್ ಗಳು ಬಂದಿದೆ. ಫೈಂಡ್ ದ ಬಿಗ್ಗೆಸ್ಟ್ ನಂಬರ್ ವಿಚ್ ಡಿವೈಡ್ ಅಂಡ್ ಗಿವ್ಸ್ ದ ರಿಮೈಂಡರ್ 3 and 6 ದ ನಂಬರ್ಸ್ 171 and 251 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಯಾವ ದೊಡ್ಡ ಸಂಖ್ಯೆಯಿಂದ 171 ಮತ್ತು 251 ಸಂಖ್ಯೆಗಳನ್ನು ಭಾಗಿಸಿದಾಗ ಕ್ರಮವಾಗಿ 3 ಮತ್ತು 6 ಶೇಷ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಬಿಗ್ಗೆಸ್ಟ್ ನಂಬರ್ ದೊಡ್ಡ ಸಂಖ್ಯೆ ಅಂತ ನೋಡಿದ ತಕ್ಷಣ ನಮಗೆ ಗೊತ್ತಾಯ್ತು HCF ಅನ್ನ ಮಾಡ್ಬೇಕು ಅಂತ. HCF ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ HCF ಅಲ್ಲಿ ರಿಮೈಂಡರ್ ಏನಾದ್ರೂ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನೆನ್ಪಿರ್ಲಿ, ನೀವು HCF ಅನ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆನೆ ಸಬ್ಟ್ರಾಕ್ಟ್ ಮಾಡ್ಕೊಂಡು ಬರೋ ಅಂತ ಆನ್ಸರ್ಗೆ HCF ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನಂಬರ್ಸ್ ಏನ್ ಕೊಟ್ಟಿದ್ದಾರೆ? 171 ಇದೆ, 251 ಇದೆ. ಸೊ ಇವೆರಡರಲ್ಲಿ ನಿಮ್ಗೆ ಏನಾದ್ರೂ ಕ್ವಶನ್ ಅಲ್ಲಿ ಒಂದೇ ರಿಮೈಂಡರ್ ಇದೆ ಅಂದ್ರೆ ಅದೇ ರಿಮೈಂಡರ್ ಅನ್ನ ಎರಡು ನಂಬರ್ ಅಲ್ಲೂ ಸಬ್ಟ್ರಾಕ್ಟ್ ಮಾಡ್ಬೇಕು. ಬಟ್ ಈ ಕ್ವಶನ್ ಅಲ್ಲಿ 2 ನಂಬರ್ ಇದೆ, 2 ರಿಮೈಂಡರ್ ಕೊಟ್ಬಿಟ್ಟು ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ, ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ನಂಬರ್ ಅಲ್ಲಿ ಫಸ್ಟ್ ರಿಮೈಂಡರ್, ಸೆಕೆಂಡ್ ನಂಬರ್ ಅಲ್ಲಿ ಸೆಕೆಂಡ್ ರಿಮೈಂಡರ್ ಅನ್ನ ಮೈನಸ್ ಮಾಡ್ಬೇಕು. ಸೊ ಈಗ 171 ಅಲ್ಲಿ 3 ಅನ್ನ ಮೈನಸ್ ಮಾಡಿ, 251 ಅಲ್ಲಿ 6 ಅನ್ನ ಮೈನಸ್ ಮಾಡಿ. ಈ ಕೊಟ್ಟಿರೋ ನಂಬರ್ಸ್ ಗಳಿಗೆ HCF ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಬರಲ್ಲ. ಮೈನಸ್ ಮಾಡಿ ಅದಾದ್ಮೇಲೆ HCF ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಈಗ 171 ಅಲ್ಲಿ 3 ಮೈನಸ್ ಮಾಡಿದ್ರೆ 168, 251 ಅಲ್ಲಿ 6 ಮೈನಸ್ ಮಾಡಿದ್ರೆ 245. ಸೊ ಈಗ ಸಿಕ್ಕಿರುವಂತ ನಂಬರ್ಸ್ ಗಳಿಗೆ HCF ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 168, 245. ಸೊ HCF ಹೇಗ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. HCF ಅಂದಿದ ತಕ್ಷಣ ಕೊಟ್ಟಿರೋ 2 ಅಥವಾ 3 ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಷ್ಟು ನಂಬರು ಒಂದೇ ನಂಬರ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು. LCM ಅಲ್ಲಿ ನಾನು ಲಾಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ಮಾಡಿದೆ, 5 ಡಿವೈಡ್ ಆಗ್ಲಿಲ್ಲ ಅಂತ 5 ಅನ್ನ ಹ್ಯಾಸ್ ಇಟ್ ಈಸ್ ಬರ್ಕೊಂಡೆ. ಬಟ್ HCF ಅಲ್ಲಿ ಆಗ ಮಾಡೋ ಹಾಗಿಲ್ಲ. 2 ನಂಬರ್ಸ್ ಒಂದೇ ನಂಬರ್ ಇಂದಾನೇ ಡಿವೈಡ್ ಆಗ್ಬೇಕು. ಇಲ್ಲಿ ಯಾವ ನಂಬರ್ ತಗೊಳ್ತೀನಿ ಅದೇ ನಂಬರ್ ಇಂದಾನೇ ಡಿವೈಡ್ ಆಗ್ಬೇಕು. ಆಗ ಮಾಡಿದ್ರೆ ಮಾತ್ರ HCF ಬರೋದು. ಸೊ ಈಗ ನೋಡಿ, ಈ 2 ನಂಬರ್ಸ್ 7 ಇಂದ ಡಿವೈಡ್ ಆಗತ್ತೆ. 7 ಇಂದ ಡಿವೈಡ್ ಮಾಡಿ. 7 2s 14, 2 ರಿಮೈಂಡರ್ ಉಳಿಯುತ್ತೆ. 7 4s 28. ನೆಕ್ಸ್ಟ್ 7 3s 21, 3 ರಿಮೈಂಡರ್. 7 5s 35. ನೆಕ್ಸ್ಟ್ 24 ಮತ್ತೆ 35 ಬಂತು. ಈಗ 24 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. 35 5 ಇಂದ ಡಿವೈಡ್ ಆಗುತ್ತೆ. ಆದ್ರೆ 2 ನಂಬರ್ಸ್ ಯಾವುದೇ 1 ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ ಡಿವೈಡ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸೊ ಇಲ್ಲಿ ಏನ್ ಬಂತು ನಮಗೆ? 7 ಬಂದಿದೆ. ಸೊ ಹಾಗಾದ್ರೆ HCF ಏನು? 7. ಸೊ ಆಪ್ಷನ್ ಸಿ 7 ಇಸ್ ದ ಕರೆಕ್ಟ್ ಆನ್ಸರ್. ಇದು ಕಂಟಿನ್ಯೂ ಒಂದೊಂದ್ ನಂಬರ್ ಇಂದ ಡಿವೈಡ್ ಆಗ್ತಾ ಇದೆ. ಬಟ್ 2 ನಂಬರ್ ಯಾವುದೇ 1 ನಂಬರ್ ಇಂದ ಡಿವೈಡ್ ಆಗ್ತಾ ಇಲ್ಲ. ಈ ರೀತಿ ಬಂತು ಅಂದ ತಕ್ಷಣ ನಾವು HCF ಅನ್ನ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಇಲ್ಲಿ ಯಾವ ನಂಬರ್ಸ್ ಇಂದ ಡಿವೈಡ್ ಮಾಡಿದೀವಿ ಅದೇ HCF ಆಗಿರುತ್ತೆ. ಒಂದಕ್ಕಿಂತ ಜಾಸ್ತಿ ಬಂತು ಅಂದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದೇ ನಂಬರ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ 7 ಅಂತಾನೆ ತಗೊಂಡಿದ್ದೀನಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. A person lends a rectangular flat measuring 16 meter, 9 meter and buys a square flat of the same area. Find the perimeter of the new flat ಅಂತ ಕೊಟ್ರು. ನೋಡಿ, ಇದು ಏರಿಯಾ ಪೆರಿಮೀಟರ್ ಗೆ ರಿಲೇಟೆಡ್. ಏರಿಯಾ ಪೆರಿಮೀಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್. ನವೋದಯ ಎಕ್ಸಾಮ್ಸ್ ಅಲ್ಲಿ ಸುಮಾರು ಟ್ವಿಸ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಚಾಪ್ಟರ್ ಅನ್ನ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಪರ್ಸನ್ ಒಂದು ರೆಕ್ಟಾಂಗ್ಯುಲರ್ ಫ್ಲಾಟ್ ಅನ್ನ ಪರ್ಚೇಸ್ ಮಾಡಿದಾನಂತೆ. ಸೊ ಅವನ ಹತ್ರ ಇದ್ದಂತ ರೆಕ್ಟಾಂಗ್ಯುಲರ್ ಫ್ಲಾಟ್ ಅನ್ನ ಅವನು ಸೇಲ್ ಮಾಡ್ಬಿಟ್ಟು ಅದೇ ಮೆಷರ್ಮೆಂಟ್ ಇಂದ ಸ್ಕ್ವೇರ್ ಫ್ಲಾಟ್ ಅನ್ನ ತಗೊಂಡಿದ್ದಾನೆ. ಸೊ ಅವನ ಹತ್ರ ರೆಕ್ಟಾಂಗ್ಯುಲರ್ ಫ್ಲಾಟ್ ಇತ್ತು. ಸೊ ಅದ್ರ ಮೆಷರ್ಮೆಂಟ್ ಏನ್ ಬರುತ್ತೆ ಅದೇ ಮೆಷರ್ಮೆಂಟ್ ಇಂದು ಈಕ್ವಲ್ ಮೆಷರ್ಮೆಂಟ್ ಇಂದು ಸ್ಕ್ವೇರ್ ಫ್ಲಾಟ್ ಅನ್ನ ತಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಒಂದ್ರ ಮೆಷರ್ಮೆಂಟ್ ಮಾತ್ರ ಕೊಟ್ಟಿರ್ತಾರೆ. ಈಗ ರೆಕ್ಟಾಂಗಲ್ದು ಮೆಷರ್ಮೆಂಟ್ ಅನ್ನ ಕೊಟ್ಟಿದ್ದಾರೆ 16 ಮೀಟರ್ ಮತ್ತೆ 9 ಮೀಟರ್.
ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಪರ್ಚೇಸ್ ಮಾಡಿರುವಂತ ಸ್ಕ್ವೇರ್ ಫ್ಲಾಟ್ ಏರಿಯಾ ಸಿಗತ್ತೆ. ಯಾಕೆ ಅಂದ್ರೆ ಅಲ್ಲಿ ಈಕ್ವಲ್ ಸೇಮ್ ಅಂತ ಸೇಮ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅದೇ ವಿಸ್ತೀರ್ಣದ ವರ್ಗಾಕಾರದ ವಿನ್ವೇಷವನ್ನ ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ನಾವೇನ್ ಮಾಡೋಣ, ಕೊಟ್ಟಿರುವಂತ ರೆಕ್ಟಾಂಗಲ್ ಪಿಕ್ಚರ್ದು ಏರಿಯಾನ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ದ ರೆಕ್ಟಾಂಗಲ್ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್ ಸ್ಕ್ವೇರ್ ಯೂನಿಟ್. ಏರಿಯಾ ಅಂತ ಬಂದಿದ ತಕ್ಷಣ ಸ್ಕ್ವೇರ್ ಯೂನಿಟ್ ಗಳು ಬರುತ್ತೆ, ನೆನ್ಪಿರ್ಲಿ. ಸೊ ಲೆಂತ್ ಇಂಟು ಬ್ರೆಡ್ ಸ್ಕ್ವೇರ್ ಯೂನಿಟ್ ಬಂತು. ಲೆಂತ್ ಕೊಟ್ಟಿದ್ದಾರೆ 16 ಮೀಟರು, ಬ್ರೆಡ್ತ್ ಕೊಟ್ಟಿದ್ದಾರೆ 9 ಮೀಟರು. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 16 9s 144 ಮೀಟರ್ ಸ್ಕ್ವೇರ್ ಬಂತು. ಸೊ ಈಗ ರೆಕ್ಟಾಂಗಲ್ ಫ್ಲಾಟ್ದು 144 ಮೀಟರ್ ಸ್ಕ್ವೇರ್ ಇದೆ ಅಂದ್ರೆ ಸ್ಕ್ವೇರ್ದು ಏನು ಬರುತ್ತೆ ಏರಿಯಾ ಅಲ್ಲಿ ನಮ್ಗೆ 144 ಮೀಟರ್ ಸ್ಕ್ವೇರೇ ಬರುತ್ತೆ. ಬಿಕಾಸ್ ದರ್ ಮೆನ್ಷನ್ ಸೇಮ್ ಏರಿಯಾ, ಅಲ್ಲಿ ಸೇಮ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಇಷ್ಟೇ ಇದೆ, ಆನ್ಸರ್ ಅಲ್ಲ. ಇನ್ನು ಕಂಟಿನ್ಯೂ ಇದೆ ನೋಡಿ ಕ್ವಶನ್. ಫೈಂಡ್ ದ ಪೆರಿಮೀಟರ್ ಆಫ್ ದ ನ್ಯೂ ಫ್ಲಾಟ್ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಿರೋದು ಸ್ಕ್ವೇರ್ ಫ್ಲಾಟ್ ಅನ್ನ. ಸೊ ಸ್ಕ್ವೇರ್ ಫ್ಲಾಟ್ದು ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ ಏನು? 4 ಇಂಟು ಸೈಡ್. 4 ಇಂಟು ಸೈಡ್. ಈಗ ನಾನು ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನನಗೆ ಸೈಡ್ ಬೇಕು. ಆದ್ರೆ ನನಗೆ ಸಿಕ್ಕಿರೋದೇನು? ಏರಿಯಾ ಸಿಕ್ಕಿದೆ. ಸೊ ಅವಾಗ ಇನ್ನೂ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ಬೇಕು. ಏರಿಯಾನ ಕೊಟ್ಟಾಗ ಸೈಡ್ ಅನ್ನ ಫೈಂಡ್ ಮಾಡ್ಕೊಳ್ಬೇಕು. ಫಾರ್ಮುಲಾ ಇದೆ ಅದಕ್ಕೂ, ರೂಟ್ ಏರಿಯಾ. ಕೊಟ್ಟಿರುವಂತ ಏರಿಯಾಗೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನನಗೆ ಸೈಡ್ ಸಿಗುತ್ತೆ. ಸೊ ಸೈಡ್ ಈಕ್ವಲ್ ಟು ರೂಟ್ 144 ಮಾಡ್ಕೊಳ್ಳಿ. ಸೊ 144ಗೆ ಸ್ಕ್ವೇರ್ ರೂಟ್ ಏನ್ ಬರುತ್ತೆ? 12 ಬಂತು ನೋಡಿ. ಇದನ್ನ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಆನ್ಸರ್ ಬರಲ್ಲ. ನಮಗೆ ಏರಿಯಾ ಕೊಟ್ಟು ಡೈರೆಕ್ಟ್ ಆಗಿ ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ಹೇಳಿದ್ದಾರೆ. ಸೊ ಅವಾಗ ನೀವು ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಬಿಕಾಸ್ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಫಾರ್ಮುಲಾ 4 ಇಂಟು ಸೈಡ್. ಫಾರ್ಮುಲಾದಲ್ಲಿ ಸೈಡ್ ಇದೆ, ಸೊ ಹಾಗಾಗಿ ನಮ್ಗೆ ಸೈಡ್ ಬೇಕು. ಈಗ ಫೈಂಡ್ ಔಟ್ ಮಾಡಿದೀನಿ, ನನಗೆ ಸೈಡ್ ಸಿಕ್ಕಿದೆ. ಈಗ ಫಾರ್ಮುಲಾನ ಅಪ್ಲೈ ಮಾಡಿ. 4 ಸೈಡ್ ವ್ಯಾಲ್ಯೂ ಏನಿದೆ? 12 ಮೀಟರ್ ಇದೆ. ಸೊ 12 4s 48 ಮೀಟರ್. ಆಪ್ಷನ್ ಎ ಇಸ್ ದ ಕರೆಕ್ಟ್. ನಿಮಗೆ ಏರಿಯಾನೇ ಫೈಂಡ್ ಔಟ್ ಮಾಡಿ ಅಂದಿದ ತಕ್ಷಣ ಇದೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಕ್ಬಿಡ್ತಿತ್ತು, 144 ಮೀಟರ್ ಸ್ಕ್ವೇರ್ ಅಂತ. ಬಟ್ ನಮ್ಗೆ ಏರಿಯಾ ಕೇಳಿಲ್ಲ, ಅವರು ಪೆರಿಮೀಟರ್ ಕೊಟ್ಟಿರೋದ್ರಿಂದ ಏರಿಯಾ ಫೈಂಡ್ ಔಟ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಸೈಡ್ ಅನ್ನ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡಿದೀನಿ ನೋಡಿ. 3 ಫಾರ್ಮುಲಾ ಅಪ್ಲೈ ಮಾಡಿದೆ ನಾನು ಈ ಪ್ರಾಬ್ಲಮ್ ಅಲ್ಲಿ. ಒಂದು ಏರಿಯಾ ಆಫ್ ದ ರೆಕ್ಟಾಂಗಲ್, ನೆಕ್ಸ್ಟ್ ಸೈಡ್ ಆಫ್ ದ ಸ್ಕ್ವೇರ್ ವೆನ್ ಏರಿಯಾ ಗಿವನ್. ಏರಿಯಾ ಕೊಟ್ಟಾಗ ಸೈಡ್ ಅನ್ನು ಅಪ್ಲೈ ಮಾಡುವಂತ ಫಾರ್ಮುಲಾ. ನೆಕ್ಸ್ಟ್ ಪೆರಿಮೀಟರ್ ಆಫ್ ದ ಸ್ಕ್ವೇರ್. 3 ಫಾರ್ಮುಲಾಸ್ ಗಳು ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಗಳು ಬಂದಾಗ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಕ್ವಶನ್ಗೆ ಆಪ್ಷನ್ ಎ 48 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕು. ಓದ್ಲಿಲ್ಲ ಅಂದ್ರೆ ಮಾತ್ರ ಕ್ವಶನ್ಸ್ ಗಳು ಅರ್ಥ ಆಗಲ್ಲ. 1 ಟೈಮ್ ಅರ್ಥ ಆಗಿಲ್ಲ ಅಂದ್ರೆ 2-3 ಟೈಮ್ಸ್ ಓದ್ಕೊಳ್ಳಿ, ಆಗ ನಿಮಗೆ ಈಸಿ ಆಗತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಮತ್ತೇನು ವಾಲ್ಯೂಮ್ಗೆ ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್ ಇದೆ. ನಾನು ಯಾಕೆ ಇದೇ ಕ್ವಶನ್ಸ್ ಗಳನ್ನ ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ, ಇದು ಮುಂಚೆನೆ ಹೇಳಿದೆ ನಾನು, ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಟ್ವಿಸ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೊಡ್ತಾರೆ ಈ ಚಾಪ್ಟರ್ ಅಲ್ಲಿ ಅಂತ. How many cubic pieces of measuring 25 centimeter, 20 centimeter, 10 centimeter can be made by the cutting the wooden cube measuring 3 meter, 1 meter, 50 centimeter? ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ತಗೊಂಡೆ. ಸೆಕೆಂಡ್ ಕ್ವಶನ್ ಏನೋ ತಗೊಂಡಿದ್ದೆ ನಾನು, 4 ಸೆಂಟಿಮೀಟರ್ ಇರುವಂತ ಕ್ಯೂಬ್ ಅಲ್ಲಿ 2 ಸೆಂಟಿಮೀಟರ್, ಆ ಮೆಥಡ್ ಅಲ್ಲಿ ಬಂದಿರುವಂತ ಕ್ವಶನ್ ಇದು. ಅಲ್ಲಿ ಕ್ಯೂಬ್ ಕೊಟ್ಟಿದ್ರು, ಇಲ್ಲಿ ಕ್ಯೂಬಾಯ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಕ್ಯೂಬಾಯ್ಡ್ ಅಂತ ಬಂದಾಗ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಕ್ ನಾವೇನ್ ಮಾಡ್ತೀವಿ? ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅಂತ ಅಪ್ಲೈ ಮಾಡ್ತೀವಿ. ಸೊ ಹಾಗಾಗಿ 3 ಅನ್ನ ಕೊಟ್ಟಿದ್ದಾರೆ. ಕ್ಯೂಬ್ ಕೊಟ್ಟಾಗ ಒಂದೇ ಮೆಷರ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನೇ 3 ಟೈಮ್ಸ್ ಬರ್ಕೋಬೇಕು. ಇಲ್ಲಿ ನಮ್ಮ ಹತ್ರ ಒಂದು ವುಡನ್ ಕ್ಯೂಬ್ ಇದೆ. ಸೊ ಅದ್ರ ಮೆಷರ್ಮೆಂಟ್ ಏನಿದೆಯಪ್ಪ ಅಂದ್ರೆ 3 ಮೀಟರ್, 1 ಮೀಟರ್, 50 ಸೆಂಟಿಮೀಟರ್ ಇದೆ. ಅದ್ರಲ್ಲಿ ನೀವು ಪೀಸಸ್ ಗಳಾಗಿ ಕಟ್ ಮಾಡ್ಬೇಕು. ಯಾವ ಮೆಷರ್ಮೆಂಟ್ ಇಂದು? 25 ಸೆಂಟಿಮೀಟರ್, 20 ಸೆಂಟಿಮೀಟರ್, 10 ಸೆಂಟಿಮೀಟರ್. ಸೊ ಇಲ್ಲಿ ಇವಾಗ ಕೊಟ್ಟಿರೋದು ಟೋಟಲ್ ಗ್ರೇಟರ್ ಮೆಷರ್ಮೆಂಟ್ ಯಾವುದು? ವುಡನ್ ಕ್ಯೂಬ್. ಅದ್ರಲ್ಲಿ ನಾವು ಸ್ಮಾಲ್ ಪೀಸಸ್ ಮೆಷರ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ನೀವು ಇದನ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ಯೂನಿಟ್ ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯಾ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಸ್ಮಾಲ್ ಪೀಸಸ್ ಗಳಲ್ಲಿ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಈ ಗ್ರೇಟರ್ ಮೆಷರ್ಮೆಂಟ್ ಅಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಹಿಂಗೆ ಇಲ್ಲಿ ಸೆಂಟಿಮೀಟರ್, ಇಲ್ಲಿ ಮೀಟರ್ ಇದ್ರೆ ನಾವು ಪ್ರಾಬ್ಲಮ್ ಅಪ್ಲೈ ಮಾಡೋದಿಕ್ಕಾಗಲ್ಲ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು? ಒಂದೇ ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನಾನು ಮೀಟರ್ ಇರೋದನ್ನ ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ.
ಸೊ 3 ಮೀಟರ್ ಇದೆ, 1 ಮೀಟರ್ಗೆ 100 ಸೆಂಟಿಮೀಟರ್, ಸೊ 3 ಮೀಟರ್ಗೆ 300 ಸೆಂಟಿಮೀಟರ್. ನೆಕ್ಸ್ಟ್ 1 ಮೀಟರ್ ಇದೆ, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ ಇನ್ನು ಉಳಿದಿದ್ದು ಇದು ಸೆಂಟಿಮೀಟರ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ ಗ್ರೇಟರ್ ಮೆಜರ್ಮೆಂಟ್ ಅನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ, 300 ಇಂಟು 100 ಇಂಟು 50. ನೆಕ್ಸ್ಟ್ ನಮಗೆ ಪೀಸ್ ಮೆಷರ್ಮೆಂಟ್, ಪೀಸಸ್ ಆಗಿ ಕಟ್ ಮಾಡ್ತಾ ಇದೀವಲ್ವಾ, ನಮ್ಗೆ ನಂಬರ್ ಆಫ್ ಪೀಸಸ್ ಗಳು ಬೇಕು. ಸೊ ಪೀಸ್ ಮೆಷರ್ಮೆಂಟ್ ಏನ್ ಕೊಟ್ಟಿದ್ದಾರೆ, 1 ಪೀಸ್ ಮೆಷರ್ಮೆಂಟ್ 25 ಸೆಂಟಿಮೀಟರ್, 20 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ ತರ ಪ್ರಾಬ್ಲಮ್ಸ್ ಬರ್ಕೊಂಡಾಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಕುತ್ಕೋಬೇಡಿ, ಟೈಮ್ ವೇಸ್ಟ್ ಆಗತ್ತೆ. ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡು ಅದಾದ್ಮೇಲೆ ಬರೋ ಆನ್ಸರ್ ನ ಮಲ್ಟಿಪ್ಲೈ ಮಾಡಿ ನೋಡಿ, ಈಸಿಯಾಗಿ ಕ್ಯಾನ್ಸಲ್ ಆಗತ್ತೆ. 1010 ಕ್ಯಾನ್ಸಲ್ ಆಯ್ತು, 1010 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದಿಲ್ಲಿ 2 ಇದೆ, 2 1s are 2, 2 5s are 10. ನೆಕ್ಸ್ಟ್ ಇಲ್ಲಿ 1 ಇದೆ, 1 ಇಂದ ಡಿವೈಡ್ ಮಾಡಿದ್ರೆ ಅದೇ ನಂಬರ್ಸ್ ಬರುತ್ತೆ, ಸೊ ಅಲ್ಲಿಗೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತೆ 5 ಬಂತು, 5 1s are 5, 5 5s are 25. ಇಲ್ಲೂ 5 ಇದೆ, ಇಲ್ಲೂ 5 ಇದೆ ನೋಡಿ, 5 1s are 5 1s are ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ಲಾಸ್ಟ್ ಅಲ್ಲಿ ನಮ್ಗೆ 300. ಸೊ ಎಷ್ಟು ಪೀಸಸ್ ಗಳಾಗಿ ನಾವು ಫಾರ್ಮ್ ಮಾಡ್ಬೋದು ಅದನ್ನ ಅಂದ್ರೆ 300 ಪೀಸಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ ನೋಡಿ, ಟೈಲ್ಸ್ ಅಂತ ಬರುತ್ತೆ, ಫ್ಲಾಟ್ ಅಂತ ಬರುತ್ತೆ, ಬಾಕ್ಸಸ್ ಗಳು ಬರುತ್ತೆ, ಹೇಗ್ ಬೇಕಾದ್ರೂ ಕೊಡ್ಬೋದು. ನೀವು ಸಿಂಪಲ್ ಆಗಿ ಹೆಂಗ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಅಲ್ಲಿ ಒಂದು ಗ್ರೇಟರ್ ಮೆಷರ್ಮೆಂಟ್ ಯಾವ್ದ್ರಲ್ಲಿ ಪೀಸಸ್ ಗಳಾಗಿ ಕಟ್ ಮಾಡ್ತೀವಿ ಅಂತ ಕೊಟ್ಟಿರ್ತಾರಲ್ವಾ, ಆ ಗ್ರೇಟರ್ ಮೆಷರ್ಮೆಂಟ್ ಅನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ. ನೀವು ಫಾರ್ಮ್ ಮಾಡ್ತಾ ಇರುವಂತ ಪೀಸ್ ಮೆಷರ್ಮೆಂಟ್ ಅನ್ನ ಡಿನೋಮಿನೇಟರ್ ಅಲ್ಲಿ ಬರೆಯೋದಕ್ಕಿಂತ ಮುಂಚೆ ಏನ್ ನೋಡ್ಬೇಕು ನೀವು, ಎಲ್ಲಾ ಯೂನಿಟ್ ಸೇಮ್ ಇದೆಯಾ ಡಿಫ್ರೆಂಟ್ ಆಗಿದ್ಯಾ ನೋಡ್ಕೊಳ್ಬೇಕು. ಎಲ್ಲಾದ್ರೂ ಸೆಂಟಿಮೀಟರ್ ಅಥವಾ ಮೀಟರ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಬೇರೆ ಬೇರೆ ಯೂನಿಟ್ ಇತ್ತು ಅಂದ್ರೆ ನಾನು ಇಲ್ಲಿ ಚೇಂಜ್ ಮಾಡ್ಕೊಂಡೆ ಅಲ್ವಾ, ಮೀಟರ್ ಇರೋದನ್ನ ಸೆಂಟಿಮೀಟರ್ಗೆ, ಆ ರೀತಿ ಚೇಂಜ್ ಮಾಡಿ ಒಂದೇ ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಂಡು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕ್ವಶನ್ ನಂಬರ್ 8 ಗೆ ಆಪ್ಷನ್ ಬಿ 300 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಾ ಇದಾವೆ ಅಂತ ಅನ್ಕೊಂಡಿದೀನಿ. ಕ್ವಶನ್ಸ್ ಗಳು ಕರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳಿವೆಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 9. A person buys 10 eggs for 40 rupees and sells 8 eggs for 40 rupees. Find the result of the transaction ಅಂತ ಕೊಟ್ಟಿದ್ದಾರೆ ನೋಡಿ. ನಮ್ಗಿಲ್ಲಿ ಪ್ರಾಫಿಟ್ ಆಗಿದ್ಯಾ ಲಾಸ್ ಆಗಿದ್ಯಾ ಅಂತ ಕೊಟ್ಟಿಲ್ಲ. ಮೇನ್ ನಮ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಏನು ಅಂತ, ಯಾಕೆಂದ್ರೆ ಆಪ್ಷನ್ಸ್ ಗಳನ್ನ ನೋಡಿ, 25 ಅಂತ 2 ಸಲನೂ ಬಂದಿದೆ, ಪ್ರಾಫಿಟ್ ಇದೆ ಲಾಸ್ ಇದೆ. 20 ಅಂತ ಬಂದಿದೆ, 10 ಅಂತ ಬಂದಿದೆ. ಸೊ ನಮಗೆ ಫಸ್ಟ್ ಗೊತ್ತಾಗ್ಬೇಕಾಗಿರೋದು ಪ್ರಾಫಿಟ್ ಆಗಿದ್ಯಾ ಲಾಸ್ ಆಗಿದ್ಯಾ ಅಂತ. ಇಲ್ಲಿ ನಾವ್ ಏನ್ ಮಾಡ್ಕೊಳ್ಳೋಣ, ಸಿಪಿ ಮತ್ತೆ ಎಸ್ ಪಿ ಅನ್ನ ನೋಡ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಮತ್ತೆ ಸೇಲಿಂಗ್ ಪ್ರೈಸ್ ನೋಡೋಣ. ಇಲ್ಲಿ ಬೈಸ್ ಅಂತ ಕೊಟ್ಟಿದ್ದಾರೆ. ಬೈಸ್ ಅಂದ್ರೆ ಕಾಸ್ಟ್ ಪ್ರೈಸ್, ನಾವು ಪರ್ಚೇಸ್ ಮಾಡಿರೋದು. ಎಷ್ಟು ಪರ್ಚೇಸ್ ಮಾಡಿದೀವಿ, 10 ಎಗ್ ಗಳನ್ನ 40 ರುಪೀಸ್ ಪರ್ಚೇಸ್ ಮಾಡಿದ್ವಿ. ಅಂದ್ರೆ 1 ಎಗ್ಗಿಗೆ ಎಷ್ಟಾಗತ್ತೆ ನೋಡ್ಕೊಳ್ಳೋಣ. 40/10. ಯಾವಾಗ್ಲೂ ರುಪೀಸ್ ಅನ್ನ ನ್ಯೂಮರೇಟರ್ ಅಲ್ಲಿ ಬರೀರಿ, ನಂಬರ್ ಆಫ್ ಆರ್ಟಿಕಲ್ಸ್ ಅನ್ನ ಡಿನೋಮಿನೇಟರ್ ಅಲ್ಲಿ ಬರೆದ್ರೆ ಒಂದಕ್ಕೆ ಪ್ರೈಸ್ ಸಿಗತ್ತೆ. ಸೊ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. 10 1s are 10, 10 4s are 40. ಸೊ ಒಂದು ಎಗ್ಗಿಗೆ ಕಾಸ್ಟ್ ಪ್ರೈಸ್ ಏನ್ ಸಿಕ್ತು ನಮ್ಗೆ, 4 ರುಪೀಸ್ ಸಿಕ್ತು. ಅದೇ ತರ ಈಗ ಸೇಲಿಂಗ್ ಪ್ರೈಸ್ ಅನ್ನ ನೋಡ್ಕೊಳ್ಳಿ. ಸೇಲಿಂಗ್ ಪ್ರೈಸ್ ಏನಿದೆ, 40 ರುಪೀಸ್ಗೆ 8 ಅನ್ನ ಸೇಲ್ ಮಾಡಿದಾರಂತೆ. ಅಂದ್ರೆ ಅಮೌಂಟ್ ಸೇಮ್ ಇದೆ, ನಂಬರ್ ಆಫ್ ಎಗ್ಸ್ ಮಾತ್ರ ಚೇಂಜ್ ಇದೆ. ಡಿವೈಡೆಡ್ ಬೈ 8 1s are 8, 8 5s are 40. ಈಸಿಯಾಗಿ ಗೊತ್ತಾಗ್ತಾ ಇದೆ ನಿಮಗೆ ನೋಡಿ. ಕಾಸ್ಟ್ ಪ್ರೈಸ್ 4 ರುಪೀಸ್ ಇದೆ, ಸೇಲಿಂಗ್ ಪ್ರೈಸ್ 5 ರುಪೀಸ್ ಇದೆ, ಅಂದ್ರೆ ಸೇಲಿಂಗ್ ಪ್ರೈಸ್ ಜಾಸ್ತಿ ಇದೆ. ಸೇಲಿಂಗ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ನಮ್ಗೆ ಪ್ರಾಫಿಟ್ ಆಗಿದೆ. ಕಡಿಮೆ ರೇಟಿಗೆ ತಗೊಂಡು ಜಾಸ್ತಿ ರೇಟಿಗೆ ಸೇಲ್ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಆಗಿದೆ, ಲಾಭ ಆಗಿದೆ. ಸೊ ಅವಾಗ ನೀವೇನ್ ಮಾಡ್ಬೇಕು, ಪ್ರಾಫಿಟ್ ಫಾರ್ಮುಲಾನ ಅಪ್ಲೈ ಮಾಡಿ. ಪ್ರಾಫಿಟ್ ಫಾರ್ಮುಲಾ ಏನು, ಎಸ್ ಪಿ ಮೈನಸ್ ಸಿ ಪಿ, ಸೇಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಸೇಲಿಂಗ್ ಪ್ರೈಸ್ ಏನ್ ಸಿಕ್ಕಿದೆ, 5 ರುಪೀಸ್ ಸಿಕ್ಕಿದೆ, ಕಾಸ್ಟ್ ಪ್ರೈಸ್ 4 ರುಪೀಸ್ ಸಿಕ್ಕಿದೆ. ಸೊ 5 - 4 1. ಸೊ ಎಷ್ಟು ಪ್ರಾಫಿಟ್ ಆಗಿದೆ ಅಂದ್ರೆ 1 ರೂಪಾಯಿ ಆಗ್ತಾ ಇತ್ತು, ಬಟ್ ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಇದನ್ನೇನ್ ಮಾಡ್ಬೇಕು, ಈಗ ಪ್ರಾಫಿಟ್ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಪ್ರಾಫಿಟ್ ಬೈ ಸಿಪಿ ಇಂಟು 100. ನೋಡಿ, ಏರಿಯಾ ಪೆರಿಮೀಟರು, ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ನಾವ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಕ್ ಆಗಲ್ಲ. ಸೊ ಈಗ ನಮ್ಗೆ ಪ್ರಾಫಿಟ್ ಸಿಕ್ಕಿದೆ. ಪ್ರಾಫಿಟ್ ಎಷ್ಟು ರುಪೀಸ್ ಸಿಕ್ಕಿದೆ, 1 ರೂಪೀಸ್ ಸಿಕ್ಕಿದೆ. ಕಾಸ್ಟ್ ಪ್ರೈಸ್ ನೀವಿಲ್ಲಿ 40 ರುಪೀಸ್ ತಗೊಳ್ಬೇಡಿ, ಯಾಕೆಂದ್ರೆ ನಾವಿಲ್ಲಿ ಒಂದಕ್ಕೆ ಪ್ರೈಸ್ ಮಾಡ್ಕೊಂಡಿದೀವಲ್ವಾ, ಒಂದ್ರದ್ದು ತಗೊಳ್ಬೇಕು ವ್ಯಾಲ್ಯೂನ. ನೀವಿಲ್ಲಿ ಏನಾದ್ರೂ 40 ರುಪೀಸ್ ತಗೊಂಡ್ರೆ ಆನ್ಸರ್ ಕರೆಕ್ಟ್ ಆಗಿ ಬರಲ್ಲ. ಸೊ ಕಾಸ್ಟ್ ಪ್ರೈಸ್ ಏನಿದೆ, ಒಂದಕ್ಕೆ 4 ರುಪೀಸ್ ಇದೆ.
ಇಂಟು 100% ಫಾರ್ಮುಲಾದಲ್ಲಿದೆ. ಕ್ಯಾನ್ಸಲ್ ಮಾಡಿ ಈಗ. 4 1s 4, 4 25s 100. ಸೊ 25 1s 25. ಸೊ ಎಷ್ಟು ಪರ್ಸೆಂಟೇಜ್ ಬಂತು ನಮ್ಗೆ? 25%. ಆನ್ಸರ್ ಫೈಂಡ್ ಔಟ್ ಮಾಡಿ. ಹಾಕ್ಬೇಕಾದ್ರೆ ರಾಂಗ್ ಹಾಕ್ಬೇಡಿ, ಯಾಕೆಂದ್ರೆ 25% ಪ್ರಾಫಿಟ್ ಇದೆ, 25% ಲಾಸು ಇದೆ. ನಮಗ್ ಬಂದಿರೋದೇನು? ಪ್ರಾಫಿಟ್. ಸೊ ಆಪ್ಷನ್ ಎ 25% ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಕ್ವಶನ್ ಅಲ್ಲೂ ನಾನು 2 ಫಾರ್ಮುಲಾನ ಅಪ್ಲೈ ಮಾಡಿದ್ದೀನಿ. ಒಂದು ಪ್ರಾಫಿಟ್ ಅನ್ನ ಫೈಂಡ್ ಮಾಡೋ ಫಾರ್ಮುಲಾ, ಇನ್ನೊಂದು ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಈಕ್ವಲ್ ಟು ಸೇಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಬೈ ಸಿಪಿ ಇಂಟು 100. ಈ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಯೂಸ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ದ ನಂಬರ್ 1000 ಅಂತ ಕೊಟ್ಟು 1000ಗೆ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ಬೇಕು ನಾವೀಗ? 1000ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಫೈಂಡ್ ಔಟ್ ಮಾಡೋಣ. ನೋಡಿ, ಹೆಸರಲ್ಲೇ ಇದೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ. ಅಂದ್ರೆ ಪ್ರೈಮ್ ನಂಬರ್ಸ್ ಗಳಿಂದ ಡಿವೈಡ್ ಮಾಡ್ಬೇಕು. ಈಸಿಯಾಗಿ ಡಿವೈಡ್ ಮಾಡಿ. ನೀವು ಫಸ್ಟ್ 2 ಆದ್ರೂ ತಗೊಳ್ಳಿ, 5 ಆದ್ರೂ ತಗೊಳ್ಳಿ, 2 ನಂಬರ್ ಇಂದನೂ ಇದು ಡಿವೈಡ್ ಆಗುತ್ತೆ. 2 5s 10, 0 0. ಸೊ ಮತ್ತೆ 2 ತಗೊಳ್ತಾ ಇದ್ದೀನಿ. 2 2s 4, 1 ರಿಮೈಂಡರ್. 2 5s 10, 0 ಹ್ಯಾಸ್ ಇಟ್. ಮತ್ತೆ 2 ತಗೊಳ್ತಾ ಇದ್ದೀನಿ. 2 1s 2, 2 2s 4, 2 5s 10. ಈಗ ಎಂಡಿಂಗ್ ಅಲ್ಲಿ 5 ಬಂದಿದೆ ಅಂದ್ರೆ 5 ಇಂದನೇ ತಗೊಳ್ಬೇಕು. ಸೊ 5 2s 10, 2 ರಿಮೈಂಡರ್ ಉಳಿತು. 5 5s 20. ಮತ್ತೆ 5 5s 25. ಸೊ ಏನ್ ಬಂತು ನೋಡಿ ಕ್ವಶನ್ ನಮಗೆ? 2 3 ಟೈಮ್ಸ್ ಬಂದಿದೆ, 2 to the power of 3 ಇಂಟು 5 3 ಟೈಮ್ಸ್ ಬಂದಿದೆ, 5 to the power of 3. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ? ಆಪ್ಷನ್ ಸಿ ನಲ್ಲಿ 2 3 ಟೈಮ್ಸ್ ಇದೆ, 5 3 ಟೈಮ್ಸ್ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆಗಿ ನೋಡ್ಕೋಬೇಕು ನೋಡಿ, ಎಲ್ಲಾದ್ರಲ್ಲೂ 2. ಮತ್ತೆ ಇಲ್ಲಿ ಆಪ್ಷನ್ ಏನಲ್ಲೇ ಇದೆ 10 ಇಂಟು 10 100, 100 ಇಂಟು 10 1000. ಆಪ್ಷನ್ ಎ ಅಂತ ಹಾಕ್ಬಿಡಿ. ನಮಗೆ ಮೆನ್ಷನ್ ಮಾಡಿದರೆ ಅವಿಭಾಜ್ಯ ಅಪವರ್ತನ ಅಂತ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದಾಗ ಕಾಂಪೋಸಿಟ್ ನಂಬರ್ಸ್ ಬರಲ್ಲ ಅದ್ರಲ್ಲಿ. ಸೊ ನೀವು ಈಸಿಯಾಗಿ ಆಪ್ಷನ್ ಏನ ಎಕ್ಸಿಟ್ ಮಾಡ್ಕೋಬಹುದು. ಅದು ಬಿಟ್ಟು ನೀವು ಆಪ್ಷನ್ ಏನೇ ಹಾಕಿದ್ರೆ ಆನ್ಸರ್ ರಾಂಗ್ ಆಗತ್ತೆ. ಸೊ ಇಲ್ಲಿ ಪ್ರೈಮ್ ಕಾಂಪೋಸಿಟ್ ಫ್ಯಾಕ್ಟರ್ ಅಂತ ಕೊಡ್ತಾರೆ ಕೆಲವೊಂದ್ಸಲ. ಕಾಂಪೋಸಿಟ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಾಗ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಸಿ 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 5 is the correct answer. Next question number 11. ಇಲ್ಲಿ ಮಲ್ಟಿಪ್ಲಿಕೇಶನ್ ಬಂತು. ಪ್ರಾಡಕ್ಟ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಮಲ್ಟಿಪ್ಲಿಕೇಶನ್ ಕ್ವಶನ್ ಅಂತ. ಸೊ ಮಲ್ಟಿಪ್ಲಿಕೇಶನ್ ಕ್ವಶನ್ ಆದ್ರೂ ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಬಂದಿದೆ. ಸೊ ನೋಡಿ, ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಬಂದಾಗ ತುಂಬಾ ಸಿಂಪಲ್. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಹೇಗ್ ಮಾಡ್ತೀವಲ್ಲ ಅದೇ ತರನೇ ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಮಾಡೋದು. ಆದ್ರೆ ಡೆಸಿಮಲ್ ಪಾಯಿಂಟ್ ಗಳನ್ನ ಮಾತ್ರ ಇಡ್ತೀವಿ. ಸೊ ಇಲ್ಲಿ 0.8 ಅಂಡ್ 0.04 ಅಂತ ಇದೆ. ನಾನು ಗ್ರೇಟರ್ ನಂಬರ್ ಅನ್ನ ಈ ಕಡೆ ಹಾಕೊಳ್ತಾ ಇದ್ದೀನಿ. 0.04 ಇಂಟು 0.8 ಅಂತ ತಗೊಳ್ಳಿ. ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ಅನ್ನ ಯಾವುದೇ 2 ನಂಬರ್ಸ್ ಅನ್ನ ಯಾವ ಆರ್ಡರ್ ಅಲ್ಲಿ ಆಡ್ ಮಾಡಿದ್ರು ಆನ್ಸರ್ ಸೇಮೇ ಬರುತ್ತೆ, ಯಾವ ಆರ್ಡರ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರು ಸೇಮೇ ಬರುತ್ತೆ. ಓಕೆ, ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ. 8 4s 32, 2 3 ಕ್ಯಾರಿ, 8 0s 0, 0 ಪ್ಲಸ್ 3 3. ಸೊ 8 0s 0. ಮತ್ತೆ 0 ಇಂದ ಮಲ್ಟಿಪ್ಲೈ ಮಾಡಿದಾಗ 0 0 0 ಬಂತು. ಸೊ ಈಗ ಆಡ್ ಮಾಡ್ತಾ ಇದ್ದೀನಿ 3. ಇದು ನಾರ್ಮಲ್ ಮಲ್ಟಿಪ್ಲಿಕೇಶನ್ ನಾವು ಈ ತರ ಮಾಡ್ತೀವಲ್ವಾ. ಡೆಸಿಮಲ್ ಬಂದಾಗ ಡಿಫ್ರೆಂಟ್ ಏನಪ್ಪಾ ಅಂದ್ರೆ ಮಲ್ಟಿಪ್ಲಿಕೇಶನ್ ಎಲ್ಲ ಸೇಮ್. ಲಾಸ್ಟ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಪ್ಲೇಸಸ್ ಗಳಿದೆ ಕೌಂಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಪ್ಲೇಸಸ್, ಇಲ್ಲಿ 1 ಪ್ಲೇಸ್. ಸೊ ಟೋಟಲ್ ಎಷ್ಟಾಯ್ತು? 3 ಪ್ಲೇಸ್. ಸೊ ಈಗ 3 ಪ್ಲೇಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಡಿ ಅಷ್ಟೇ. 1 2 3. ಸೊ 3 ಪ್ಲೇಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಡ್ತಾ ಇದೆ. ಸೊ ಆಪ್ಷನ್ ಸಿ ನಲ್ಲಿದೆ ನೋಡಿ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೋಡಿ, ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಈಸಿ. ಕರೆಕ್ಟ್ ಆಗಿ ಹೇಗ್ ಮಲ್ಟಿಪ್ಲೈ ಮಾಡ್ತೀವಿ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅನ್ನ ಅದೇ ತರ ಮಾಡ್ಕೊಳ್ಳಿ. ಆದ್ರೆ ಲಾಸ್ಟ್ ಅಲ್ಲಿ ಬರುವಂತ ಪ್ರಾಡಕ್ಟ್ ಗೆ ಏನ್ ಮಾಡ್ಬೇಕು? ಕ್ವಶನ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಎಷ್ಟು ಪ್ಲೇಸ್ ಆದ್ಮೇಲೆ ಇದೆ ಕೌಂಟ್ ಮಾಡ್ಕೋಬೇಕು. 2 ಕಡೆ ಡೆಸಿಮಲ್ ಪಾಯಿಂಟ್ ಬಂದಿದೆ ಅಂದ್ರೆ ಎರಡನ್ನೂ ಕೌಂಟ್ ಮಾಡ್ಕೊಂಡು ಆನ್ಸರ್ ಅಲ್ಲಿ ಅಷ್ಟು ಪ್ಲೇಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಆಪ್ಷನ್ ಸಿ 0.032 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12.
So the length of the rectangular box is 90 centimeter, breadth is 50 centimeter and height is 1 meter. Find the volume of the box ಅಂತ ಕೇಳಿದ್ರು. ಲೆಂತ್ ಬ್ರೆಡ್ತ್ ಹೈಟ್ ಬಂದಿದೆ ಅಂದ್ರೆ ಅದು ಕ್ಯೂಬಾಯ್ಡ್ ಅಂತ ಅರ್ಥ. ಸೊ ಅಂದ್ರೆ ಆಯತಾಕಾರದ ಡಬ್ಬಿ ಅಂತ ಕ್ಯೂಬಾಯ್ಡ್. ಈಗ ಯಾಕೆಂದ್ರೆ ಕ್ಯೂಬ್ ಬಂದಾಗ ಒಂದೇ ಮೆಷರ್ಮೆಂಟ್ ಅನ್ನ ಕೊಡ್ತಾರೆ, ಅದನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ 3 ಬಂತು ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಲ್ಯೂಮ್ ಅಂತ ಬಂತು. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಫಾರ್ಮುಲಾ, ಕ್ಯೂಬಾಯ್ಡ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್. ಇದು ಫಾರ್ಮುಲಾನ ಯೂಸ್ ಮಾಡಿ, ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್, ಉದ್ದ ಇಂಟು ಅಗಲ ಇಂಟು ಎತ್ತರ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು, ನೀವು ಅಪ್ಲೈ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಸೆಂಟಿಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ ನೋಡಿ. ಸೊ ನಾನೇನ್ ಮಾಡ್ತೀನಿ, ಮೀಟರ್ ಇರೋದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ಲಾಸ್ಟ್ ಕ್ವಶನ್ ಅಲ್ಲೇ ಹೇಳಿದೆ ನಾನು, 100 ಸೆಂಟಿಮೀಟರ್. ಸೊ ಇಲ್ಲಿ ಒಂದೇ ಮೀಟರ್ ಇರೋದ್ರಿಂದ 100 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ಮಲ್ಟಿಪ್ಲೈ ಮಾಡೋಣ, 90 ಇಂಟು 50 ಇಂಟು 100 ತಗೊಳ್ತೀವಿ. ಸೊ ಈ ಮೂರನ್ನು ಮಲ್ಟಿಪ್ಲೈ ಮಾಡೋಣ. 9 5 45, 45 1 45 ಆಗುತ್ತೆ. ಇಲ್ಲಿ 4 zeros ಇದೆ, 4 zeros ಅನ್ನ ಬರ್ಕೊಳ್ಳೋಣ. ಸೊ 45 4 zeros. ಸೊ ಏನ್ ಬಂತು ನಮ್ಗೆ ಆನ್ಸರು, 4,50,000 ಸೆಂಟಿಮೀಟರ್ ಕ್ಯೂಬ್ ಬಂತು ನೋಡಿ. ವಾಲ್ಯೂಮ್ ಅಂತ ಬಂದಾಗ ಯೂನಿಟ್ ಕ್ಯೂಬ್ ಆಗತ್ತೆ, ಏರಿಯಾ ಅಂತ ಬಂದಾಗ ಯೂನಿಟ್ ಸ್ಕ್ವೇರ್ ಆಗತ್ತೆ. ಅಂದ್ರೆ ಇಲ್ಲಿ 3 ಟೈಮ್ಸ್ ಮಾಡ್ತೀವಲ್ವಾ, ಸೊ ಅದಕ್ಕೆ ಕ್ಯೂಬಿಕ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ನಮಗೆ ಬಂದಿದೆ 4,50,000 ಬಂದಿದೆ, ಆದ್ರೆ ಆಪ್ಷನ್ ಯಾವ್ದ್ರಲ್ಲೂ ಇಲ್ಲ. ಇಲ್ಲಿ 4,500 ಇದೆ, ಇಲ್ಲಿ 4,500 ಸೆಂಟಿಮೀಟರ್ ಇದೆ, ಚದುರ ಸೆಂಟಿಮೀಟರ್ ಇಲ್ಲಿ ಇದೆ, ಘನ ಸೆಂಟಿಮೀಟರ್. ನಮಗ್ ಬಂದಿರೋದು ಘನ ಸೆಂಟಿಮೀಟರ್, ಕ್ಯೂಬಿಕ್ ಸೆಂಟಿಮೀಟರ್ ಬಂದಿರೋದು. ಆಪ್ಷನ್ಸ್ ಅಲ್ಲಿ ಆನ್ಸರ್ ಇಲ್ಲ. ಆನ್ಸರ್ ಇಲ್ಲ ಅಂದಿದ ತಕ್ಷಣ ನೋಡಿ, ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಅಲ್ಲಿ ನಮಗ್ ಬಂದಿರೋದು ಕ್ಯೂಬಿಕ್ ಸೆಂಟಿಮೀಟರ್, ನಮ್ಗೆ 4,50,000 ಬಂದಿದೆ, ಇಲ್ಲಿ ಬರೀ 4,500 ಇದೆ. ಅಂದ್ರೆ ಈ ಆಪ್ಷನ್ ಆಗಲ್ಲ. ಅಂದ್ರೆ ಇಲ್ಲಿ ಇನ್ನೇ 2 ಆಪ್ಷನ್ ಅಲ್ಲಿ ಮೀಟರ್ ಅಲ್ಲಿ ಇದೆ ನೋಡಿ. ಅಂದ್ರೆ ಇದನ್ನ ಏನ್ ಮಾಡ್ಬೇಕು ನೀವೀಗ, ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ, ಸೆಂಟಿಮೀಟರ್ ಅನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಸೆಂಟಿಮೀಟರ್ ಅನ್ನ ಡಿವೈಡೆಡ್ ಬೈ 100 ಮಾಡ್ತೀವಿ. ಇಲ್ಲಿ ಡಿವೈಡೆಡ್ ಬೈ 100 ಮಾಡಿದ್ರೆ ಬರಲ್ಲ. ಯಾಕೆ ಅಂದ್ರೆ ಇಲ್ಲಿ ಕ್ಯೂಬಿಕ್ ಮೀಟರ್ ಇರೋದು, ಕ್ಯೂಬಿಕ್ ಸೆಂಟಿಮೀಟರ್ ಇರೋದು. ಸೊ ಅವಾಗ ಇನ್ನೂ ಸಿಂಪಲ್ ಆಗಿ ಹೆಂಗ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ, 4,50,000 ಬರ್ಕೊಳ್ಳಿ. 1 ಸೆಂಟಿಮೀಟರ್ ಇದ್ರೆ ಅದನ್ನ 100 ಇಂದ ಡಿವೈಡ್ ಮಾಡ್ತೀವಲ್ಲ, ಇಲ್ಲಿ 3 ಬಂದಿರೋದು. ಸೊ ಅವಾಗ ಏನ್ ಮಾಡಿ, 100 ಇಂಟು 100 ಇಂಟು 100 ಮಾಡ್ಕೊಳ್ಬೇಕು. ಇಲ್ಲೇನಾದ್ರೂ ಸೆಂಟಿಮೀಟರ್ ಸ್ಕ್ವೇರ್ ಇತ್ತು ಅಂದ್ರೆ 100 ಅನ್ನ 2 ಟೈಮ್ಸ್ ಬರ್ಕೊಳ್ತೀವಿ. ಇಲ್ಲಿ ಕ್ಯೂಬಿಕ್ ಇರೋದ್ರಿಂದ 3 ಟೈಮ್ಸ್ ಬರ್ಕೊಂಡು ಇದೆಲ್ಲ ಮಲ್ಟಿಪ್ಲೈ ಮಾಡಿ ಬೇಕಾದ್ರೆ ನೀವು ಡಿವಿಷನ್ ಮಾಡ್ಕೊಳ್ಳಿ. ನಾ ಹಿಂಗೆ ಮಾಡ್ಕೊತಾ ಇದ್ದೀನಿ, ನಾನು ಮಲ್ಟಿಪ್ಲಿಕೇಶನ್ ಮಾಡೋದು ಒಂದು ಸ್ಟೆಪ್ ರೆಡ್ಯೂಸ್ ಆಗತ್ತೆ, ಈ ತರ ಬರುತ್ತಾಗ. ಸೊ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ, 2 0 2 0 ಕ್ಯಾನ್ಸಲ್ ಆಯ್ತು, 2 0 2 0 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದೇನು, 45/100 ಉಳಿತು. ಸೊ ಈಗ 100 ಅಲ್ಲಿ ಡಿನೋಮಿನೇಟರ್ ಅಲ್ಲಿ 100 ಬಂದಿದೆ ಅಂದ್ರೆ ಈಸಿಯಾಗಿ ಡೆಸಿಮಲ್ ಕನ್ವರ್ಟ್ ಮಾಡ್ಬೋದು. 2 ಪ್ಲೇಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಡ್ತೀವಿ. ಸೊ 45 ಹಾಗೆ ಬರ್ಕೊಳ್ಳಿ, 2 ಪ್ಲೇಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ, ಬಿಫೋರ್ ಅಲ್ಲಿ ಏನು ನಂಬರ್ ಇಲ್ಲ ಅಂದ್ರೆ 0 ಬರ್ಕೊಳ್ತೀವಿ. ನೀವು 100 ಇಂದ ಡಿವಿಷನ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಸೊ ಏನ್ ಬಂತು ನಮಗೆ, 0.45 ಕ್ಯೂಬಿಕ್ ಮೀಟರ್ ಬಂತು. ಸೆಂಟಿಮೀಟರ್ ಇಂದ ಮೀಟರ್ ಗಲ್ವಾ ಕನ್ವರ್ಟ್ ಮಾಡ್ತಾ ಇರೋದು, ಕ್ಯೂಬಿಕ್ ಮೀಟರ್ ನೋಡಿ, ಆಪ್ಷನ್ ಬಿ ನಲ್ಲಿದೆ. ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಬೇಡಿ, ಇದು ಸ್ಕ್ವೇರ್ ಮೀಟರ್ ಇರೋದು, ಇದು ಕ್ಯೂಬಿಕ್ ಮೀಟರ್ ಇರೋದು. ನಮಗೆ ಬಂದಿರೋದು ಕ್ಯೂಬಿಕ್ ಮೀಟರ್. ಇಲ್ಲ ಮ್ಯಾಮ್ ನಮಗೆ ಇದು ಕನ್ಫ್ಯೂಸ್ ಆಗತ್ತೆ ಹಿಂಗ್ ಮಾಡ್ಕೊಳಕ್ಕೆ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕೊಟ್ಟಿದಾರಲ್ವಾ, ಅದನ್ನೇ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ರು ಆಯ್ತು. ಈಗ 90 ಸೆಂಟಿಮೀಟರ್ ಇದೆ, ಅದನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 0.9. 50 ಸೆಂಟಿಮೀಟರ್ ಇದೆ, ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ 0.5 ಆಯ್ತು. 1 ಮೀಟರ್ ಹಾಗೆ ಇದೆ, 1 ಹಾಗೆ ಬರ್ಕೊಳ್ಳಿ. ಎಲ್ಲ ಅದನ್ನ ಮಲ್ಟಿಪ್ಲೈ ಮಾಡಿ ಸೇಮ್ ಆನ್ಸರೇ ಬರುತ್ತೆ, 0.45 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಸೊ ನೀವು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ ಮಾಡಿ, ಅದಾದ್ಮೇಲೆ ಮೀಟರಿಗೆ ಕನ್ವರ್ಟ್ ಮಾಡಿದ್ರು ಸೇಮ್ ಆನ್ಸರೇ ಬಂತು. ಇಲ್ಲ ಕ್ವಶನ್ ಅಲ್ಲಿ ಇರೋದನ್ನೇ ಫಸ್ಟ್ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ರು ಆನ್ಸರ್ ಅಲ್ಲೇ ಡೈರೆಕ್ಟ್ ಆಗಿ ಬಂತು. ಸೊ ಆಪ್ಷನ್ ಬಿ ಇಸ್ ದ 0.45 ಕ್ಯೂಬಿಕ್ ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಡಿ, ಮಾಡ್ಕೊಂಡಾಗ ಆನ್ಸರ್ ರಾಂಗ್ ಆನ್ಸರ್ ಬರುತ್ತೆ. ಇವಾಗ ನೀವೇನ್ ಮಾಡಿದ್ರಿ, 9 5 45, 45 1 45, 2 zeros ಇಲ್ಲಿದೆ ನೋಡಿ, 4,500. ಈ ಆಪ್ಷನ್ ಏನಾದ್ರು ಹಾಕಿದ್ರೆ ರಾಂಗ್ ಆಗತ್ತೆ. ಯಾಕೆ ಅಂತಂದ್ರೆ ಇದು ಮೀಟರ್ ಅಲ್ಲಿದೆ, ಇವೆರಡು ಸೆಂಟಿಮೀಟರ್ ಅಲ್ಲಿದೆ.
ಯೂನಿಟ್ ಗಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಸೊ ಈ ಕ್ವಶನ್ಗೆ ಯಾವ ಆನ್ಸರ್ ಬಂತು ನಮಗೆ? 0.45 ಕ್ಯೂಬಿಕ್ ಮೀಟರ್ ಬಂತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. A person purchased 50 kg of rice packet for 350 rupees and spent 5 rupees for transport the packet to the shop. He sold each kg rice is 8.50. Find the profit or loss ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಅಂತ ಅವರೇ ಏನಾದ್ರು ಮೆನ್ಷನ್ ಮಾಡಿದ್ರೆ ಈಸಿ ಆಗತ್ತೆ. ಬಟ್ ಅವರು ಪ್ರಾಫಿಟ್ ಲಾಸ್ ಅಂತಂದಾಗ ಫಸ್ಟ್ ನಾವು ಕರೆಕ್ಟ್ ಆಗಿ ಕಾಸ್ಟ್ ಪ್ರೈಸ್ ಮತ್ತೆ ಸೇಲಿಂಗ್ ಪ್ರೈಸ್ ಅನ್ನ ನೋಡ್ಕೊಳ್ಬೇಕು. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ? ಪರ್ಸನ್ 50 ಕೆಜಿ ಅಕ್ಕಿ ಮೂಟೆನ 350 ರೂಪಾಯಿಗೆ ತಗೊಂಡು ಅದನ್ನ ಅಂಗಡಿಗೆ ಸಾಕ್ಸೋದಿಕ್ಕೆ 5 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾನಂತೆ. ಸೊ ಇಲ್ಲಿ ನೋಡಿ, ಈ ತರ ಕ್ವಶನ್ಸ್ ಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್, ರಿಪೇರಿ ಆ ತರದ ಎಕ್ಸ್ಟ್ರಾ ಅಮೌಂಟ್ ಬಂತು ಅಂದ್ರೆ ನೀವು ಅದನ್ನ ಕಾಸ್ಟ್ ಪ್ರೈಸ್ಗೆನೆ ಆಡ್ ಮಾಡ್ಕೊಳ್ಬೇಕು. ಏನ್ ತಗೊಳ್ತಿರಲ್ವಾ ಕೊಂಡ ಬೆಲೆಗೆನೆ ಸೇರಿಸ್ಕೊಳ್ಬೇಕು. ಸೇಲಿಂಗ್ ಪ್ರೈಸ್ಗೆ ಆಡ್ ಮಾಡ್ಕೊಳ್ಬಾರ್ದು, ಕಾಸ್ಟ್ ಪ್ರೈಸ್ಗೆ ಆಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾವೀಗ ಸಿಪಿ ತಗೊಳ್ಬೇಕು. ಸಿಪಿ ನ ಅವ್ರು ಆಲ್ರೆಡಿ 50 ಕೆಜಿಗೆ ಕೊಟ್ಬಿಟ್ಟಿದ್ದಾರೆ 350 ರುಪೀಸ್ ಪ್ಲಸ್ 5 ರುಪೀಸ್ ಅನ್ನ ಆಡ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ 5 ರುಪೀಸ್ ಖರ್ಚಾಗಿದೆ. ಸೊ ಇವಾಗ ನಿಮಗೆ ಡೈರೆಕ್ಟ್ ಆಗಿ ಕಾಸ್ಟ್ ಪ್ರೈಸ್ ಎಷ್ಟು ಸಿಕ್ತು? 355 ರುಪೀಸ್ ಸಿಕ್ತು. ಈಗ ನೆಕ್ಸ್ಟ್ ಸೇಲಿಂಗ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೇಲಿಂಗ್ ಪ್ರೈಸ್ ನೋಡಿ, 1 ಕೆಜಿಗೆ ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ. ನಾವು ತಗೊಂಡಿರೋದು 50 ಕೆಜಿ ತಗೊಂಡಿರೋದು. ಅದ್ರಲ್ಲಿ 1 ಕೆಜಿನ 1 ಕೆಜಿ ಹಂಗ್ ಸಪರೇಟ್ ಮಾಡಿದಾಗ ನೀವೇನ್ ಮಾಡ್ಬೇಕು? ಟೋಟಲ್ 50 ಕೆಜಿಗೆ ಎಷ್ಟಾಗತ್ತೆ ಅಂತ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 8.50 ಇಂಟು 50 ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಆಗ ನಿಮಗೆ 50 ಕೆಜಿಗೆ ಸೇಲಿಂಗ್ ಪ್ರೈಸ್ ಏನ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ನಮಗೆ 425 ರುಪೀಸ್ ಸಿಗತ್ತೆ. ಈಗ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮಗೆ. ನೋಡಿ, ಕಾಸ್ಟ್ ಪ್ರೈಸ್ 355 ಇದೆ, ಸೇಲಿಂಗ್ ಪ್ರೈಸ್ 425 ರುಪೀಸ್ ಇದೆ. ಸೊ ಅಂದ್ರೆ ಯಾವ್ದು ಜಾಸ್ತಿ ಇದೆ? ಸೇಲಿಂಗ್ ಪ್ರೈಸ್ ಜಾಸ್ತಿ ಇದೆ. ಸೇಲಿಂಗ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಪ್ರಾಫಿಟ್ ಆಗಿರುತ್ತೆ, ಕಾಸ್ಟ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಲಾಸ್ ಆಗತ್ತೆ. ಇದು ಸಿಂಪಲ್ ಟ್ರಿಕ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನಮಗೆ ಸೇಲಿಂಗ್ ಪ್ರೈಸ್ ಜಾಸ್ತಿ ಇದೆ ಅಂದ್ರೆ ಈ ಕ್ವಶನ್ ಅಲ್ಲಿ ನಮಗೆ ಏನಾಗಿದೆ? ಪ್ರಾಫಿಟ್ ಆಗಿದೆ. ಸೊ ಪ್ರಾಫಿಟ್ ಫಾರ್ಮುಲಾ ಏನು? ಎಸ್ ಪಿ ಮೈನಸ್ ಸಿಪಿ. ಸೊ ಎಸ್ ಪಿ ಏನಿದೆ? 425 ರುಪೀಸ್ ಇದೆ. ಸಿಪಿ ಏನಿದೆ? 355 ರುಪೀಸ್ ಇದೆ. ಸೊ ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? 70. ನೋಡಿ, ಆಪ್ಷನ್ ನಲ್ಲಿ 2ರಲ್ಲಿ 70 ಇದೆ, ಆಪ್ಷನ್ ಎ ನಲ್ಲೂ 70 ಇದೆ, ಆಪ್ಷನ್ ಡಿ ನಲ್ಲೂ 70 ಇದೆ. ಅದಕ್ಕೆ ನಾನು ಹೇಳಿದ್ದು ಪ್ರಾಫಿಟ್ ಲಾಸ್ ಅನ್ನೋದು ಫಸ್ಟೇ ತಿಳ್ಕೋಬೇಕು ಅಂತ. ಸೊ ನಮಗ್ ಬಂದಿರೋದೇನು? 70 ರುಪೀಸ್ ಪ್ರಾಫಿಟ್, ಲಾಭ ಆಗಿರೋದು. ಯಾಕೆಂದ್ರೆ ಕಡಿಮೆ ರೇಟಿಗೆ ತಗೊಂಡು ಜಾಸ್ತಿ ರೇಟಿಗೆ ಮಾರಿದೀವಿ. ಸೊ ಹಾಗಾಗಿ ನಮ್ಗೆ ಪ್ರಾಫಿಟ್ ಆಗಿದೆ. ಸೊ ಆಪ್ಷನ್ ಎ 70 ಇಸ್ ದ ಕರೆಕ್ಟ್ ಆನ್ಸರ್. ಸೊ 13th ಕ್ವಶನ್ ಆಪ್ಷನ್ ಎ. ನೋಡಿ, ಈ ತರ ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಾ, ಆದ್ರೆ ಗಡಿ ಬಿಡಿಲಿ ಆನ್ಸರ್ ಏನಾದ್ರು ರಾಂಗ್ ಆಗ್ಬಿಟ್ರೆ ನಿಮ್ಗೆ ಮಾರ್ಕ್ಸ್ ಹೋಗೋದು. ಕರೆಕ್ಟ್ ಆಗಿ ಅದಕ್ಕೆ ಯೂನಿಟ್ ಗಳನ್ನ ಅಲ್ಲಿ ಪ್ರಾಫಿಟ್ ಲಾಸ್ ಮೆನ್ಷನ್ ಮಾಡಿರ್ತಾರಲ್ವಾ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. The sum of the two numbers is 15,75,470. If one number is 10,000 less than the other number, what is the smaller number? ಈ ಕ್ವಶನ್ ಕೊಟ್ಟಿದ ತಕ್ಷಣ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿ 10,000 ಅಂತ ಕೊಟ್ಟಿದ್ದಾರೆ, ಇದ್ರಲ್ಲಿ 10,000 ಮೈನಸ್ ಮಾಡಿ ಆಪ್ಷನ್ ಎಗೆ ಹಾಕ್ಬಿಡ್ತೀರಾ. ಬಟ್ ಈ ಕ್ವಶನ್ ಕೊಟ್ಟಿರೋದೇನ್ ಗೊತ್ತಾ? ನೋಡಿ, ಸಮ್ ಆಫ್ ದ ಟೂ ನಂಬರ್ಸ್ ಅಂತ ಕೊಟ್ಬಿಟ್ಟು 1 ನಂಬರ್ ಅಂತ ಮೆನ್ಷನ್ ಮಾಡಿದಾಗ ನಾವು ಸಮ್ ಅಲ್ಲಿ 1 ನಂಬರ್ ಅನ್ನ ಮೈನಸ್ ಮಾಡಿದ್ರೆ ಅದರ್ ನಂಬರ್ ಸಿಗತ್ತೆ. ಯಾವಾಗ? ಸಮ್ ಆಫ್ ದ ಟೂ ನಂಬರ್, 2 ಸಂಖ್ಯೆಗಳನ್ನ ಮೊತ್ತ ಕೊಟ್ಬಿಟ್ಟು ಒಂದು ಸಂಖ್ಯೆನ ಕೊಟ್ಟಾಗ. ಇಲ್ಲಿ ನಮ್ಗೆ ಒಂದು ಸಂಖ್ಯೆಯನ್ನ ಕೊಟ್ಟಿಲ್ಲ, 1 ನಂಬರ್ ಮೆನ್ಷನ್ ಮಾಡಿಲ್ಲ. 1 ನಂಬರ್ ಏನಾಗಿದೆಯಂತೆ? 10,000 ಲೆಸ್ ದ್ಯಾನ್ ಅದರ್ ನಂಬರ್, ಇನ್ನೊಂದು ನಂಬರ್ಗಿಂತ 10,000 ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ನೀವು ಈಕ್ವೇಶನ್ ಬರ್ಕೊಳ್ಬೇಕು. ಫಸ್ಟ್ ನಂಬರ್ ಅನ್ನ ಎಕ್ಸ್ ಅಂತ ತಗೊಳ್ಳಿ, ಸೆಕೆಂಡ್ ನಂಬರು ಲೆಸ್ ದ್ಯಾನ್ ಅಂತ ಕೊಟ್ಟಿದಾರಲ್ವಾ, ಹಂಗಾಗಿ ಮೈನಸ್ ತಗೊಳ್ಳಿ. ಎಕ್ಸ್ ಮೈನಸ್ 10,000. ಸಮ್ ಟೈಮ್ಸ್ ಮೋರ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಅಂತ ಕೊಡ್ತಾರೆ, ಅವಾಗ ಪ್ಲಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ಲೆಸ್ ದ್ಯಾನ್ ಇರೋದ್ರಿಂದ ನಾನು ಮೈನಸ್ ತಗೊಂಡಿದ್ದೀನಿ. ಈಕ್ವಲ್ ಇವೆರಡನ್ನು ಆಡ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ನಮ್ಗೆ? 15,75,470 ಬರುತ್ತೆ. ಈ ಈಕ್ವೇಶನ್ ಕರೆಕ್ಟ್ ಆಗಿ ಬರ್ಕೊಂಡಿದ್ದೀರಾ ಅಂದ್ರೆ ಅರ್ಧ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆದಂಗ ಆಯ್ತು.
ಸೊ ಈಗ ನೆಕ್ಸ್ಟ್ ಎಕ್ಸ್ ಪ್ಲಸ್ ಎಕ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ಎಕ್ಸ್ 2x ಆಗತ್ತೆ ಮೈನಸ್ 10,000 ಈಕ್ವಲ್ ಟು 15,75,470. ಸೊ ಈಗ ನೋಡಿ 2x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. 2x ಜೊತೆಗೆ 10,000 ಮೈನಸ್ ಮಾಡೋದಿಕ್ಕಾಗಲ್ಲ, ಟ್ರಾನ್ಸ್ಪೋಸಿಂಗ್ ಮಾಡ್ಕೊಳ್ತೀವಿ. ಸೊ ಈಗ ಮೈನಸ್ 10,000 ಇರೋದು ಏನಾಗತ್ತೆ, ಪ್ಲಸ್ 10,000 ಆಗತ್ತೆ. 15,75,470 ಪ್ಲಸ್ 10,000 ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ 2x ವ್ಯಾಲ್ಯೂ ಸಿಕ್ತು ನಮ್ಗೆ, ಅಡಿಷನ್ ಮಾಡ್ಕೊಳ್ಳಿ. ಸೊ ಅಡಿಷನ್ ಮಾಡ್ಕೊಂಡಾಗ ಆನ್ಸರು 15,85,000. 75,000ಗೆ 10,000 ಆಡ್ ಮಾಡಿದ್ರೆ 85,000 ಆಯ್ತು. 85,470. ಈ 2x ವ್ಯಾಲ್ಯೂ 15,85,470 ಬಂದಿದೆ. ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ಈಗ 2 ಅನ್ನ ಶಿಫ್ಟ್ ಮಾಡ್ಕೊಳ್ತೀವಿ. ಈ ತರ ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಶಿಫ್ಟ್ ಆಯ್ತು ಅಂದ್ರೆ ಡಿವಿಷನ್ ಆಗತ್ತೆ. ಸೊ 15,85,470 ಡಿವೈಡೆಡ್ ಬೈ 2 ಮಾಡಿ. ಸೊ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ 2 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಆನ್ಸರು ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 1s 2, 2 7s 14, 1 ರಿಮೈಂಡರ್ ಉಳಿತು. 2 9s 18, 2 2s 4, 2 7s 14, 2 3s 6, 2 5s 10. ಸೊ 7,92,735 ಬಂತು. ನೋಡಿ, ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡ್ಕೊಂಡಾಗ ಆಪ್ಷನ್ ಎ ಬರುತ್ತೆ, ಅದು ಆನ್ಸರ್ ಅಲ್ಲಿ ಇದೆ. ಇಲ್ಲಿ ಹಾಫ್ ಆನ್ಸರ್ ಅಷ್ಟೇ ಇದು ಆನ್ಸರ್ ಅಲ್ಲಿ ಇದೆ. ಇದು ಅಂತ ಆಪ್ಷನ್ ಬಿ ಏನಾದ್ರು ಹಾಕಿದ್ರೆ ರಾಂಗ್ ಆಗತ್ತೆ. ನಮಗ್ ಕೇಳಿರೋದೇನು, ಸ್ಮಾಲರ್ ನಂಬರು. ಸೊ ಈಗ ನಮಗ್ ಸಿಕ್ಕಿರೋದು ಎಕ್ಸ್ ಅನ್ನೋದು 1 ನಂಬರ್ ಅಲ್ವಾ. ಎಕ್ಸ್ ಈಕ್ವಲ್ ಟು 7,92,735. ಇಲ್ಲೇನಾದ್ರೂ ಗ್ರೇಟರ್ ನಂಬರ್ ಅಂತ ಕೇಳಿದ್ರೆ ಇದೇ ಕರೆಕ್ಟ್ ಆಗ್ತಾ ಇತ್ತು. ಯಾಕೆ ಇಲ್ಲಿ ಸ್ಮಾಲರ್ ನಂಬರ್ ಮೆನ್ಷನ್ ಮಾಡಿದ್ದಾರೆ, ಈ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 1 ನಂಬರ್ ಈಸ್ 10,000 ಲೆಸ್ ದ್ಯಾನ್ ದ ಅದರ್. 1 ನಂಬರ್ ಸಿಕ್ಕಿದೆ, ಇನ್ನೊಂದು ನಂಬರು 10,000 ಲೆಸ್ ಅಂತ ಕೇಳಿದಾರೆ. ಅಂದ್ರೆ ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕು ನಾವು, 10,000 ಅನ್ನ ಮೈನಸ್ ಮಾಡ್ಬೇಕು. ಆನ್ಸರ್ ಬೇಕು ಅಂದ್ರೆ ಮೈನಸ್ 10,000. ಮೈನಸ್ ಮಾಡಿ ಆನ್ಸರು 7,82,735 ಬಂತು. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಗ್ರೇಟರ್ ನಂಬರ್ ಅಂತ ಕೇಳಿದಿದ್ರೆ ಎಕ್ಸ್ ವ್ಯಾಲ್ಯೂನೇ ಹಾಕ್ತಾ ಇತ್ತು. ಸ್ಮಾಲರ್ ನಂಬರ್ ಅಂತ ತಗೊಂಡಿರೋದ್ರಿಂದ ಎಕ್ಸ್ ಮೈನಸ್ 10,000 ವ್ಯಾಲ್ಯೂ ಏನ್ ಬರುತ್ತೆ ಅದು ಸ್ಮಾಲರ್ ನಂಬರ್ ಆಗುತ್ತೆ, ಚಿಕ್ಕ ಸಂಖ್ಯೆ ಆಗುತ್ತೆ. ಸೊ ಆಪ್ಷನ್ ಸಿ 7,82,735 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 15th one. A box contains 480 rupees having the equal number of 1 rupee, 5 rupee, 10 rupee notes. The total number of notes in the box. ಒಂದು ಉಂಡಿನಾಗೆ 480 ರೂಪಾಯಿ ಇದೆಯಂತೆ. ಅದರಲ್ಲಿ ಸಮ ಪ್ರಮಾಣದ 1 ರು, 5 ರು, 10 ರುಗಳ ನೋಟುಗಳಿವೆ. ಆ ಉಂಡಿಯಲ್ಲಿರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು? ಕ್ವಶನ್ ಅನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇಲ್ಲಿ ಟೋಟಲ್ ನಂಬರ್ ಆಫ್ ನೋಟ್ಸ್ ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೀವು ಅರ್ಧಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿದಾಗ ಹಾಫ್ ಆನ್ಸರ್ದು ಆಪ್ಷನಲ್ ಇರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ, ಈಕ್ವಲ್ ನಂಬರ್ ಅಂತ. ಎಲ್ಲಾದು ಅಂದ್ರೆ ಇದು 1 ರೂಪಿದು 10 ನೋಟ್ ಇದಾವೆ ಅಂದ್ರೆ 5 ರೂಪಿದು 10 ಬರುತ್ತೆ, 10 ರೂಪಿದು 10 ಬರುತ್ತೆ. ಆತರ ಸಮ ಪ್ರಮಾಣದ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ನೋಟ್ ಅಂತ ಗೊತ್ತಿಲ್ಲ ಅಲ್ವಾ ನಾವು, ಅದಕ್ಕೆ ಎಕ್ಸ್ ಅಂತ ತಗೊಳ್ಳೋಣ. ಸೊ 1x ಪ್ಲಸ್ 5x ಪ್ಲಸ್ 10x ಈಕ್ವಲ್ ಟು 480. ಯಾಕೆ ಎಕ್ಸ್ ಹಾಕೊಂಡೆ ಅಂದ್ರೆ ಎಲ್ಲಾದು ಈಕ್ವಲ್ ಆಗಿದೆ, ನಮಗೆ ಎಷ್ಟೆಷ್ಟು ನೋಟ್ಗಳಿದಾವೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ ಹಾಕೊಂಡಿದೆ. ಸೊ ಈಗ ಏನ್ ಮಾಡೋಣ, ಆಡ್ ಮಾಡ್ಕೊಳ್ಳಿ. 10 ಪ್ಲಸ್ 5 15, 15 ಪ್ಲಸ್ 1 16. ಸೊ ಎಷ್ಟು ಎಕ್ಸ್ ಆಯ್ತು, 16x ಆಯ್ತು. 16x ಈಕ್ವಲ್ ಟು 480 rupees. ನೆಕ್ಸ್ಟ್ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ 16. 16 ಇಂದ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, 16 1s ಇಂದ ಕ್ಯಾನ್ಸಲ್, ಡೈರೆಕ್ಟ್ ಆಗಿ ಡಿವಿಷನ್ ಮಾಡ್ಕೊಂಡ್ರೆ ಆನ್ಸರ್ ಸಿಗುತ್ತೆ. 16 1s 16, 16 3s 48, 0 ಹ್ಯಾಸ್ ಇಟ್. ಸೊ ಏನ್ ಸಿಕ್ತು ನಮಗೆ, ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 30. ಇದು ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ ಬಿ ನಲ್ಲಿ ಇದೆ. ಇದು ಆನ್ಸರ್ ಏನಾದ್ರು ಹಾಕಿದ್ರೆ ರಾಂಗ್ ಆಗತ್ತೆ. ಯಾಕೆ ಅಂದ್ರೆ ನಮ್ಗೆ 1 ರೂಪಿದು ನೋಟು ಕೇಳಿಲ್ಲ, 5 ರೂಪಿದು ಕೇಳಿಲ್ಲ, 10 ರೂಪಿದು ಕೇಳಿಲ್ಲ, 3 ಸೇರ್ಸಿ ಎಷ್ಟು ಅಂತ ಕೇಳಿರೋದು. ಈಗ ಒಂದ್ರದ್ದು 30 rupees ಅಂತ ಬಂತು ಅಂದ್ರೆ ಅಲ್ಲಿ ಈಕ್ವಲ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ನೋಟ್ಗಳಿದಾವೆ, 1 ರೂಪಿ, 5 ರೂಪಿ, 10 rupees. ಸೊ 30 ಪ್ಲಸ್ 30 ಪ್ಲಸ್ 30 ಎಷ್ಟಾಯ್ತು, ಟೋಟಲ್ 90 ನೋಟ್ಗಳಾಯ್ತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್.
ವೆರಿಫಿಕೇಶನ್ ಮಾಡ್ಕೊಳ್ಬಹುದು ನೀವು ಬೇಕಾದ್ರೆ. ಈಗ 1x ಅಂತ ತಗೊಂಡಿದ್ವಲ್ವಾ, ₹1 30 ನೋಟ್ಸ್ ಇದಾವೆ ಅಂದ್ರೆ 1 × 30 ತಗೊಳ್ಳಿ, ಪ್ಲಸ್ 5 × 30 ಮಾಡ್ಕೊಳ್ಳಿ, ಪ್ಲಸ್ 10 × 30 ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ 480 ಬರುತ್ತಾ ಅಂತ. 30 ಬರುತ್ತೆ. 30 1s 30, 5 3s 15, ಸೊ 150 ಬಂತು. ನೆಕ್ಸ್ಟ್ 10 3s 30, 10 ₹300 ಬಂತು. ಆಡ್ ಮಾಡಿ 300 ಪ್ಲಸ್ 450 ಪ್ಲಸ್ 30 ₹480 ಬಂತಲ್ವಾ. ಸೊ ಅಲ್ಲಿ ಏನಾದ್ರು ಒಂದು ನೋಟು ಅಂದ್ರೆ ₹1 ನೋಟ್ ಎಷ್ಟಿದಾವೆ, ₹5 ನೋಟ್ ಎಷ್ಟಿದಾವೆ, ₹10 ನೋಟ್ ಎಷ್ಟಿದಾವೆ ಅಂದಾಗ ಆಪ್ಷನ್ ಬಿ ಆಗ್ತಾ ಇತ್ತು. ಅವ್ರು ಮೆನ್ಷನ್ ಮಾಡಿರೋದೇನು, ದ ಟೋಟಲ್ ನಂಬರ್ ಆಫ್ ನೋಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲಾ ಸೇರಿಸಿ ಎಷ್ಟು ನೋಟ್ಗಳಿದಾವೆ ಆ ಬಾಕ್ಸ್ ಅಲ್ಲಿ ಅಂತ ಕೇಳಿದಾಗ, ಸೊ 130 ಆದಾಗ 3 ಅಂತ ಮಾಡ್ಕೊಂಡು 30 × 3 ಆದ್ರೂ ಮಾಡ್ಕೊಳ್ಳಿ, 30ನ 3 ಟೈಮ್ಸ್ ಆದ್ರೂ ಆಡ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಟೋಟಲ್ ನೋಟ್ ಎಷ್ಟಿದಾವೆ 90. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಂಪಾರ್ಟೆಂಟ್ ಆಗಿರುವಂತ 15 ಕ್ವಶನ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ, ಯಾಕೆಂದ್ರೆ ಇನ್ನ ಎಕ್ಸಾಮ್ಸ್ ಜನವರಿ 18 ಇರೋದು, ಅರ್ಲಿನೇ ಇದೆ, ಬೇಗನೆ ಇದೆ. ಸೊ ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಸಕ್ಸಸ್ ಸಿಗತ್ತೆ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಎಲ್ಲಾ ಕ್ವಶನ್ಸ್ ಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಬಾಯ್.